ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 6ರಿಂದ 13 ವಾಕ್ಯ ಮತ್ತು ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 11 ವಾಕ್ಯ. ಈ ಎರಡು ಭಾಗನ ನಿಮ್ಮ ಬೈಬಲಲ್ಲಿ ತೆಗೆದಿಟ್ಕೊಂಡಿರ್ರಿ. ನಾನು ವಾಕ್ಯ ಹೇಳುವಾಗ ನೀವು ಅದನ್ನು ಗಮನಿಸಿದರೆ ಸಾಕು. ಮತ್ತಾಯನ ಸುವಾರ್ತೆಯಲ್ಲಿ ದೇವರ ವಾಕ್ಯ ಹೇಳುತ್ತೆ, ಕುಷ್ಠರೋಗಿಯಾದ ಸಿಮೋನನ ಮನೆಗೆ ಯೇಸು ಸ್ವಾಮಿ ಬಂದರು ಅಂತ ಹೇಳುತ್ತೆ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯೇಸು ಬಂದಾಗ ಯೇಸುವಿನ ಜೊತೆಯಲ್ಲಿ, ಬೆತಾನ್ಯಕ್ಕೆ ಯೇಸು ಬಂದಾಗ ಯೇಸುವಿನ ಜೊತೆಯಲ್ಲಿ ಮಾರ್ತಳು ಮತ್ತೆ ಮರಿಯಳು ಮತ್ತೆ ಲಾಜರನ ಸಹ ಯೇಸುವಿನ ಜೊತೆಯಲ್ಲಿ ಇದ್ದರು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ ರೀ. ಈ ಬೈಬಲಲ್ಲಿ ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ ಮತ್ತು ಯೋಹಾನನ ಸುವಾರ್ತೆ, ಈ 4 ಸುವಾರ್ತೆಗಳು ಯೇಸು ಸ್ವಾಮಿಯ ಜನನದಿಂದ ಯೇಸು ಸ್ವಾಮಿ ಮರಣ ಮತ್ತು ಪುನರುತ್ಥಾನದವರೆಗೂ ಇರುವಂಥ 3.5 ವರ್ಷದ ಚರಿತ್ರೆ ಈ 4 ಸುವಾರ್ತೆಯಲ್ಲಿ ಬರೆದಿದೆ. ಯೇಸು ಸ್ವಾಮಿ ಎಲ್ಲಿ ಹೋದರು, ಯಾರ ಮನೆಗೆ ಹೋದರು, ಎಲ್ಲಿ ಭೇಟಿಯಾದರು, ಯಾವ ಸ್ವಸ್ಥತೆಯನ್ನು ಮಾಡಿದರು, ಏನು ಉಪದೇಶವನ್ನು ಮಾಡಿದರು, ಯಾವ ರೀತಿಯಾಗಿ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡಿದರು, ಯಾವ ರೀತಿ ಯೇಸು ಸ್ವಾಮಿ ಹಿಂಸೆಯನ್ನು ಅನುಭವಿಸಿದರು, ಯಾವ ರೀತಿ ಯೇಸು ಸ್ವಾಮಿ ಸತ್ತರು, 3 ದಿನ ಆದಮೇಲೆ ಹೇಗೆ ಯೇಸು ಸ್ವಾಮಿ ಮೃತ್ಯುಂಜಯನಾಗಿ ಎದ್ದು ಬಂದರು, ಎಲ್ಲ ಚರಿತ್ರೆ ಈ 4 ಸುವಾರ್ತೆಗಳಲ್ಲಿ ಬರೆದಿದೆ. ಈಗ ನನ್ನನ್ನು ಕೇಳಿಸ್ಕೊಳ್ರಿ, ಮತ್ತಾಯ ಆಗಲಿ, ಮಾರ್ಕ ಆಗಲಿ, ಲೂಕ ಆಗಲಿ, ಯೋಹಾನ ಆಗಲಿ, ಇವರು 4 ಜನ ಜನರಲಿಸ್ಟ್ಗಳಲ್ಲ. ಜನರಲಿಸ್ಟ್ಗಳಂದರೆ ಪತ್ರಕರ್ತರಲ್ಲ ಅವರು. ಯಾಕೆ ನಾನು ಈ ಮಾತು ಉಪಯೋಗಿಸ್ತಾ ಇದ್ದೇನೆ ಅಂದರೆ, ಪತ್ರಕರ್ತರು ಅಥವಾ ಜನರಲಿಸ್ಟ್ಗಳು, ರಚನಾಕಾರರು, ಬರವಣಿಗೆ ಇರುವವರು, ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಸ್ಟೋರಿ ಇಂಥದ್ದು ಅಂತ ಕೊಟ್ಟರೆ ಅವರು ಆ ಸ್ಟೋರಿನ ಭಾಳ ಬೆಸ್ಟಾಗಿ ಬರೀತಾರೆ, ಭಾಳ ನೀಟಾಗಿ. ಆ ಸ್ಟೋರಿನ ಓದಿದರೆ ಬಹಳ ವಿವರವಾಗಿ ನೀಟಾಗಿ ಬರೀತಾರೆ. ಆದರೆ ಇಲ್ಲಿರುವಂಥ ಈ 4 ಸುವಾರ್ತಿಕರು, ಈ 4 ಜನ ಜನರಲಿಸ್ಟ್ಗಳಲ್ಲ. ಇವತ್ತು ನಾನು ಮತ್ತಾಯನ ಸುವಾರ್ತೆಯಿಂದ ಮಾತಾಡ್ತಿದ್ದೀನಿ, ಆದ ಕಾರಣ ಮತ್ತಾಯನ ಬಗ್ಗೆ ನಾನು ಹೇಳ್ತೀನಿ. ಮತ್ತಾಯನು ಒಬ್ಬ ಸುಂಕ ವಸೂಲಿ ಮಾಡುವವನು, ಟ್ಯಾಕ್ಸ್ ಕಲೆಕ್ಟರ್. ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ ಮತ್ತೆ ಯಾರು ಜಕ್ಕಾಯ ಹೆಂಗೆ ಟ್ಯಾಕ್ಸ್ ಕಲೆಕ್ಟರ್ ಇದ್ನೋ ಅದೇ ಥರ ಮತ್ತಾಯನು ಕೂಡ ಟ್ಯಾಕ್ಸ್ ಕಲೆಕ್ಟರ್. ಅವನು ಹೋಗುವ ದಾರಿಯಲ್ಲಿ, ಸಂತೆಗಳಲ್ಲಿ, ಮಾರ್ಕೆಟ್ಗಳಲ್ಲಿ, ಆಮೇಲೆ ವ್ಯಾಪಾರ ನಡೆಯೋ ಜಾಗದಲ್ಲಿ, ಮನೆಗಳಲ್ಲಿ, ಶಾಪ್ಗಳಲ್ಲಿ, ಕಾಂಪ್ಲೆಕ್ಸ್ಗಳಲ್ಲಿ, ಇಂಥ ಜಾಗಕ್ಕೆ ಹೋಗಿ ಏನು ಮಾಡ್ತಿದ್ದ ಅಂದರೆ, ಅವರು 100 ರೂಪಾಯಿ ಕೊಡಬೇಕಾಗಿದ್ರೆ ಇವನಿಗೆ ಭಯಪಟ್ಟು 500 ರೂಪಾಯಿ, 1000 ರೂಪಾಯಿ ಅವರು ಕೊಡ್ತಾ ಇದ್ರು. ಮತ್ತಾಯನು ದೂರದಿಂದ ಬರ್ತಾ ಇದ್ದಾನಂದ್ರೆ ಹೆದರ್ತಾ ಇದ್ರು. ಮತ್ತಾಯನು ಭಾಳ ಮಾತಾಡ್ತಾ ಇರಲಿಲ್ಲ ರೀ, ಅವನು ಭಾಳ ಸೈಲೆಂಟ್, ಏನು ಮಾತಾಡ್ತಾ ಇರಲಿಲ್ಲ. ಆದರೆ ಜನರು ಅವನಿಗೆ ಭಯ ಪಡ್ತಾ ಇದ್ರು. ಅವನ ಹತ್ರ ಯಾವಾಗಲೂ ಒಂದು ಪೆನ್ನು, ಒಂದು ಪೇಪರ್ ಯಾವಾಗಲೂ ಇರ್ತಿತ್ತು. ಅದಕ್ಕೆ ಒಬ್ಬ ಮನುಷ್ಯ, ಜಾನ್ ವೆಟ್ಲಿ ಅನ್ನುವಂಥ ಒಬ್ಬ ಬೈಬಲ್ ಪಂಡಿತ ಹೀಗೆ ಹೇಳ್ತಾನೆ, ಮತ್ತಾಯನ ಕೈಯಲ್ಲಿ ಯಾವಾಗಲೂ ಒಂದು ಪೆನ್ನು, ಪೇಪರ್ ಇರ್ತಾ ಇತ್ತು. ಯಾಕೆ ಪೆನ್ನು, ಪೇಪರ್ ಇರ್ತಿತ್ತಂದ್ರೆ, ಯಾರಾದರೂ ಅಲ್ಲಿ ಟ್ಯಾಕ್ಸ್ ಕೊಡೋರು 100 ರೂಪಾಯಿ ಕೊಡಬೇಕಾಗಿದ್ರೆ ಅವನು ಬರ್ಕೊಳ್ತಿದ್ದ 100 ರೂಪಾಯಿ ಅಂತ ಬರೆದು 900 ರೂಪಾಯಿ ಜೇಬಲ್ಲಿ ಹಾಕ್ತಿದ್ದ. ಅಂದರೆ 1000 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದ ಅವನಿಗೆ ಎದುರಿಸಿ. ಅವರು ಕೊಟ್ಟಿದ್ದ 1000 ರೂಪಾಯಲ್ಲಿ 100 ರೂಪಾಯಿ ಲೆಕ್ಕ ಬರೆದು 900 ರೂಪಾಯಿ ಪಾಕೆಟಲ್ಲಿ. ಮತ್ತೆ ನೆಕ್ಸ್ಟ್ ಇನ್ನೊಬ್ರು 1000 ರೂಪಾಯಿ ಕೊಡಬೇಕಾಗಿತ್ತು, 5000 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದ, 4000 ರೂಪಾಯಿ ಪಾಕೆಟ್ಗೆ 1000 ರೂಪಾಯಿ ಅಲ್ಲಿ ಲೆಕ್ಕ ಬರೀತಾ ಇದ್ದ. ಯಾವಾಗ ಇವನಿಗೆ ಯೇಸು ಪರಿಚಯ ಆದ್ರೋ, ಯಾವಾಗ ಯೇಸು ಇವನನ್ನು ಕರೆದ್ರೋ, ಯಾವಾಗ ಇವನು ಯೇಸುವನ್ನ ಕಂಡುಕೊಂಡ್ನೋ, ಆವಾಗ ಆ ಲೆಕ್ಕದ ಪೇಪರ್ ಬಿಟ್ಬಿಟ್ಟ, ಕೆಲಸವನ್ನ ಬಿಟ್ಬಿಟ್ಟ, ಯೇಸು ಸ್ವಾಮಿನ ಹಿಂಬಾಲಿಸಿದ. ಅದಕ್ಕೆ ಜಾನ್ ವೆಟ್ಲೆ ಅನ್ನುವಂಥ ಬೈಬಲ್ ಪಂಡಿತರು ಏನು ಹೇಳ್ತಾರಂದ್ರೆ, ಮತ್ತಾಯ ಪೇಪರ್ನ ಬಿಟ್ಟ, ಮತ್ತೆ ತನ್ನ ಜೀವಿತವನ್ನು ಬಿಟ್ಟ, ಮತ್ತೆ ತನ್ನ ಕೆಲಸವನ್ನು ಕೂಡ ಬಿಟ್ಟ, ಆದರೆ ಅವನು ಹಿಡಿದಂಥ ಪೆನ್ನು ಮಾತ್ರ ಬಿಡಲಿಲ್ಲ. ಯಾವ ಪೆನ್ನಲ್ಲಿ ಲೆಕ್ಕ ಬರೆದಿದ್ನೋ ಅದೇ ಪೆನ್ನಲ್ಲಿ ಮತ್ತಾಯನ ಸುವಾರ್ತೆಯನ್ನು ಬರೆದ ಅಂಥೇಳಿ ಆ ಜಾನ್ ವೆಟ್ಲೆ ಅನ್ನುವಂಥ ಬೈಬಲ್ ಪಂಡಿತರು ಆ ಥರ ಹೋಲಿಕೆ ಮಾಡಿ ಅವರು ಮಾತಾಡ್ತಾರೆ. ಅಂದರೆ ಅವನ ಬರವಣಿಗೆ ಬಹಳ ಅದ್ಭುತ ರೀ. ಅವನು ಜಾಸ್ತಿ ಮಾತಾಡಲಿಲ್ಲ, ಆದರೆ ಅವನು ಬರೆದ ಪುಸ್ತಕ ಬಹಳ ಮಾತಾಡ್ತು. ಎಲ್ಲಿ ಮತ್ತಾಯನು ಮಾತಾಡ್ದಂಗೆ ಇಲ್ವೇ ಇಲ್ಲ ಬೈಬಲಲ್ಲಿ. ಲೂಕ ಮಾತಾಡ್ದ, ಪೇತ್ರ ಮಾತಾಡ್ದ, ಯೋಹಾನನು ಮಾತಾಡ್ದ, ಯಾಕೋಬ ಮಾತಾಡ್ದ, ಬಹಳ ಜನ ಭಕ್ತರು ಯೇಸುವಿನ ಜೊತೆಯಲ್ಲಿ ಮಾತಾಡಿದರು. ಆದರೆ ನೀವು ಬೈಬಲಲ್ಲಿ ನೋಡ್ರಿ, ಮತ್ತಾಯನು ಮಾತಾಡ್ದಂಗೆ ಬೈಬಲಲ್ಲಿ ಎಲ್ಲಿ ಉದಾಹರಣೆಗಳಿಲ್ಲ. ಅದಕ್ಕೆ ಭಕ್ತನ ಏನು ಹೇಳ್ತಾನೆ ಅಂದರೆ, ಜಾನ್ ವೆಟ್ಲಿ ಭಕ್ತರು ಏನು ಹೇಳ್ತಾರಂದ್ರೆ, ಮತ್ತಾಯನು ಮಾತಾಡಲಿಲ್ಲ,
ಆದರೆ ಮತ್ತಾಯನು ಬರೆದ ಸುವಾರ್ತೆ, ಅವನ ಪುಸ್ತಕ, ಅವನಿಗಿಂತಲೂ ಜಾಸ್ತಿ ಆ ಪುಸ್ತಕ ಮಾತಾಡ್ತು ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಾರಿ ಹಂಗೇನೆ ನಾವು ಮಾತಾಡದಿರ್ಬೋದು, ನಮ್ಮ ವರ್ತನೆಗಳು ಮಾತಾಡುತ್ತೆ. ನಾವು ಮಾತಾಡ್ದಲೇ ಇರ್ಬೋದು, ನಮ್ಮ ವರ್ತನೆಗಳು ಜನರಿಗೆ ಸುವಾರ್ತೆ ಹೇಳುತ್ತೆ. ನಾವು ಮಾತಾಡ್ದಲೇ ಇರ್ಬೋದು, ನಮ್ಮ ಪರಿಶುದ್ಧವಾದ ಜೀವಿತ ಜನರಿಗೆ ಒಂದು ಸಾಕ್ಷಿಯಾಗಿ ಕಾಣುತ್ತೆ. ಬಹಳಷ್ಟು ಜನರು ಮಾತಾಡಲ್ಲ, ಆದರೆ ಅವರ ಒಳ್ಳೆ ಜೀವಿತವನ್ನು ನೋಡುವಾಗ ಜನರಿಗೆ ಆಶ್ಚರ್ಯ ಆಗುತ್ತೆ. ಅಬ್ಬಾ, ಎಷ್ಟು ಅದ್ಭುತವಾದ ಮನುಷ್ಯ ಇವನು, ಹೇಗಿದ್ದ ಇವಾಗ ಹೆಂಗ ಆಗಿದ್ದಾನಲ್ಲ, ಎಷ್ಟು ಅದ್ಭುತವಾದ ಜೀವಿಸ್ತಾ ಇದ್ದಾನಲ್ಲ ಅಂತೇಳಿ ನಮ್ಮ ಜೀವಿತ ಜನರಿಗೆ ಮಾತಾಗಬೇಕು. ನಾವು ಮಾತಾಡದಿದ್ರು ನಮ್ಮ ಜೀವಿತವೇ ಜನರಿಗೆ ಏನಾಗಬೇಕು, ಮಾತಾಗಬೇಕು. ಪಕ್ಕದವ್ರಿಗೆ ಹೇಳ್ಬೇಕು ನೀವು ಈ ಮಾತು. ನಾವು ಮಾತಾಡದಿದ್ರು ನಮ್ಮ ಜೀವಿತ ಜನರಿಗೆ ಮಾತಾಗಿರ್ಬೇಕು. ಅಂದ್ರೆ ಅದರ ಅರ್ಥ ನಾವು ಸಾಕ್ಷಿಗಳಾಗಿ ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ವಾಕ್ಯಕ್ಕೆ ಹೋಗೋಣ. ಆ ಮತ್ತಾಯನ ಸುವಾರ್ತೆಯಲ್ಲಿ 26ನೇ ಅಧ್ಯಾಯದ 6ನೇ ವಾಕ್ಯ, ಅಲ್ಲಿ ವಾಕ್ಯ ಏನ್ ಹೇಳುತ್ತೆ? ಕುಷ್ಠರೋಗಿಯಾದ ಸೀಮೋನನ ಮನೆಗೆ ಯೇಸು ಸ್ವಾಮಿ ಬಂದರು. ಯೋಹಾನನ ಸುವಾರ್ತೆಯಲ್ಲಿ ಏನ್ ಹೇಳುತ್ತಂದ್ರೆ, ಬೆತಾನ್ಯಕ್ಕೆ ಯೇಸು ಸ್ವಾಮಿ ಬಂದ್ರು. ಸೀಮೋನನ ಮನೆಗೆ ಬಂದ್ರು ಅಥವಾ ಮರಿಯಳ ಮನೆಗೆ ಬಂದ್ರೋ ಗೊತ್ತಿಲ್ಲ, ಯಾರ ಮನೆಗೆ ಬಂದ್ರು ಅಂತ ಗೊತ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ಬೆತಾನ್ಯಕ್ಕೆ ಬಂದ್ರು, ಬೆತಾನ್ಯ ಅನ್ನುವಂಥ ಊರಿಗೆ ಬಂದ್ರು. ಮರಿಯಳ ಮನೆಗೆ ಬಂದ್ರು, ಕುಷ್ಠರೋಗಿಯಾದ ಸೀಮೋನನ ಮನೆಗೆ ಬಂದ್ರು, ಸ್ಪಷ್ಟತೆ ಇಲ್ಲ. ಮತ್ತಾಯ ಹೇಳ್ತಾನೆ ಸೀಮೋನನ ಮನೆಗೆ ಬಂದ್ರು, ಯೋಹಾನನ ಹೇಳ್ತಾನೆ ಬೆತಾನ್ಯಕ್ಕೆ ಬಂದ್ರು. ಆವಾಗ ಮರಿಯಳು, ಮಾರ್ತಳು ಮತ್ತೆ ಲಾಜರನು ಯೇಸುವಿನ ಸಂಗಡ ಇದ್ರು ಅಂತ ಹೇಳುತ್ತೆ. ಅದಕ್ಕೆ ಅದೆರಡನ್ನ ನೋಡುವಾಗ ನಾವು ಈ ಥರನೂ ಧ್ಯಾನ ಮಾಡ್ಬೋದು. ಹೆಂಗೆ ಅಂದರೆ, ಕುಷ್ಠರೋಗಿಯಾದ ಸೀಮೋನನ ಮನೆಗೆ ಬಂದಿರ್ಬೋದು. ಆ ಸಮಯದಲ್ಲಿ ಮಾರ್ತಳು, ಮರಿಯಳು, ಲಾಜರು ಯೇಸು ಸ್ವಾಮಿ ಬಂದಿದ್ದಾರ ಆ ಮನೆಗೆ ಅಂತ ಗೊತ್ತಾಗಿ ಅವರು ಸಹ ಇಲ್ಲಿಗೆ ಬಂದಿರಬಹುದು. ಇವನಿಗೆ ಆತಿಥ್ಯ ಮಾಡಕ್ ಬರಲಿಲ್ಲ. ಯಾರಿಗೆ? ಕುಷ್ಠರೋಗಿಯಾದ ಸೀಮೋನನಿಗೆ ಆತಿಥ್ಯ ಮಾಡಕ್ ಬರಲಿಲ್ಲ. ಮನೆಗೆ ಬಂದವ್ರನ್ನ ಹೆಂಗ್ ನೋಡ್ಕೋಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ಮಾರ್ತಳು ಏನ್ ಮಾಡ್ತಾಳಂದ್ರೆ, ಆ ಮನೆಯಲ್ಲಿ ಔತಣವನ್ನು ಸಿದ್ಧ ಮಾಡ್ತಾಳೆ. ಔತಣಕ್ಕಾಗಿ ಗಡಿಬಿಡಿ ಮಾಡಿಕೊಂಡು ಎಲ್ಲದನ್ನ ರೆಡಿ ಮಾಡ್ತಾ ಕೂತ್ಕೊಂಡಿದ್ದಾಳೆ. ಆವಾಗ ಏನಾಯ್ತಂದ್ರೆ, ಮಾರ್ತಳ ತಂಗಿ ಮರಿಯಳು ಒಂದಿಷ್ಟುದ್ದ ಎಣ್ಣೆ ಬಾಟ್ಲು ರೀ, ಅದಕ್ಕೆ ಪರಿಮಳ ತೈಲ ಅಂತ ಹೇಳ್ತಾರೆ. ಜಟಮಾಂಸಿ, ಅಚ್ಚ ಜಟಮಾಂಸಿ ಪರಿಮಳ ತೈಲ, ಒಂದಿಷ್ಟುದ್ದ ಬಾಟಲ್ ಅದು. ಆ ಒಂದು ಎಣ್ಣೆದ ಬೆಲೆ ಎಷ್ಟಪ್ಪ, ತೈಲದ ಬೆಲೆ ಎಷ್ಟಪ್ಪ ಅಂದ್ರೆ, ಮಿಡಲ್ ಕ್ಲಾಸ್ ಮನುಷ್ಯ 1 ವರ್ಷ ದುಡಿದ್ರೆ ಎಷ್ಟು ಸಂಪಾದನೆ ಆಗುತ್ತೋ ಅಷ್ಟು ಅದರ ಬೆಲೆ. 1 ವರ್ಷದ ಆದಾಯ ಅದರ ಬೆಲೆ. ಉದಾಹರಣೆಗೆ ನಾವು ಮಾತಾಡೋಣ. ಮಿಡಲ್ ಕ್ಲಾಸ್ ಮನುಷ್ಯ ಈಗಿನ ಕಾಲಕ್ಕೆ ಪ್ರತಿದಿನ 1,000 ರೂಪಾಯಿ ಅವನು ಸಂಪಾದನೆ ಮಾಡ್ತಾನೆ ಅನ್ನೋದಾದ್ರೆ, 1 ವರ್ಷಕ್ಕೆ ಎಷ್ಟಾಯ್ತು? ಒಂದು ದಿವಸಕ್ಕೆ ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಆದರೆ ವರ್ಷಕ್ಕೆ ಎಷ್ಟಾಯ್ತು? 3,65,000. ನಾವು 3 ಲಕ್ಷ ಅಂತ ಹೇಳೋಣ, ಒಂದು ಅಂದಾಜು 3 ಲಕ್ಷ. ಆ ಎಣ್ಣೆದ ಬೆಲೆ ಎಷ್ಟೀಗ? ಆ ಎಣ್ಣೆದ ಬೆಲೆ ಎಷ್ಟು? 3 ಲಕ್ಷ. 3 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಆ ಎಣ್ಣೆಯನ್ನ ಮರಿಯಳು ಕಷ್ಟಪಟ್ಟು 1 ವರ್ಷ ದುಡಿದು ಸಂಪಾದನೆ ಮಾಡಿ ಬಂದಂತ ಸಂಪಾದನೆಯಲ್ಲಿ ಆ ಎಣ್ಣೆಯನ್ನು ತಗೊಂಡು ಬಂದು ಆ ಕುಷ್ಠರೋಗಿ ಸೀಮೋನ್ ಇಲ್ಲಿ ಕೂತಿರ್ಬೇಕು ಕಾಣುತ್ತೆ. ಮಾರ್ತಳಲ್ಲೆಲ್ಲ ಗಡಿಬಿಡಿ ಮಾಡಿಕೊಂಡು ಅಡಿಗೆ ಕೆಲಸಕ್ಕೋಸ್ಕರ ಯೇಸು ಸ್ವಾಮಿಗೆ ಏನು ಊಟ ಕೊಡೋಣ ಅಂತೇಳಿ ಔತಣಕ್ಕಾಗಿ ಏರ್ಪಾಟ್ ಮಾಡ್ತಿದ್ದಾಳೆ ಕಾಣುತ್ತೆ. ಯೇಸು ಸ್ವಾಮಿ ಜೊತೆಯಲ್ಲಿ ಯಾರು ಕೂತಿದ್ದಾರೆ? ಲಾಜರನ್ನು ಕೂತಿದ್ದಾನೆ. ಇವಾಗ ಅವಳು ಏನ್ ಮಾಡಿದ್ಲಂದ್ರೆ, ಆ ತೈಲವನ್ನು ತಗೊಂಡು ಬಂದು ಯೇಸು ಸ್ವಾಮಿ ಕೂತಿರುವ ಜಾಗಕ್ಕೆ ಬಂದು ಯೇಸು ಸ್ವಾಮಿಯ ತಲೆಯ ಮೇಲೆ ಎಣ್ಣೆಯನ್ನ ಒಯ್ದ್ಬಿಟ್ಲು. ಯೇಸು ಸ್ವಾಮಿ ತಲೆ ಮೇಲೆ ಎಣ್ಣೆ ಒಯ್ದು ಮತ್ತೇನ್ ಮಾಡಿದ್ಲು? ತನ್ನ ತಲೆಯ ಕೂದಲಿನಿಂದ ಯೇಸು ಸ್ವಾಮಿ ಪಾದವನ್ನ ಒರೆಸ್ತಾ ಕೂತ್ಕೊಂಡು. ಇದನ್ನ ನೋಡಿದಂತ ಶಿಷ್ಯರು, ಯೇಸು ಸ್ವಾಮಿ ಶಿಷ್ಯರು ಕೂಡ ಜೊತೆಯಲ್ಲಿದ್ದಾರೆ, ಇದನ್ನ ನೋಡಿದಂತ ಶಿಷ್ಯರಿಗೆ ಗಲಿಬಿಲಿ ಆಯ್ತು. ಅದರಲ್ಲಿ ಒಬ್ಬ ಶಿಷ್ಯ ಇಸ್ಕರಿಯೋತ್ ಯೂದ, ಅವನೇನ್ ಹೇಳ್ತಾನಂದ್ರೆ, ಅಯ್ಯಯ್ಯೋ ಎಣ್ಣೆ ಎಲ್ಲ ವೇಸ್ಟ್ ಮಾಡಿಬಿಟ್ಟೆಲ್ಲಮ್ಮ ನೀನು. ಬಡವರಿಗೆ ಇದೇ ಎಣ್ಣೆನ ಮಾರಿದ್ರೆ 3 ಲಕ್ಷ ದುಡ್ಡು ಬರ್ತಾ ಇತ್ತು, ಬಡವರಿಗೆ ಸಹಾಯ ಮಾಡಬಹುದಾಗಿತ್ತು, ಎಂತ ಕೆಲಸ ಮಾಡಿದೆಯಲ್ಲ ನೀನು ಅಂದ್ಲು. ಅವಾಗ ಯೇಸು ಸ್ವಾಮಿ ಹೇಳಿದ್ರು,
ಬಡವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ನಾನು ಇನ್ನು 2 ದಿವಸ ಅಥವಾ 3 ದಿವಸ ನನ್ನನ್ನು ಶಿಲುಬೆಗೆ ಹಾಕ್ತಾರೆ, ನಾನು ಮರಣವನ್ನು ಅನುಭವಿಸ್ತೀನಿ. ನಾನು ಮರಣವನ್ನು ಅನುಭವಿಸಿದ ನಂತರ ಹಾಕಬೇಕಾದಂಥ ತೈಲವನ್ನ ಈಗಲೇ ಅವಳು ನನ್ನ ಮೇಲೆ ಹಾಕಿದಾಳೆ. ನನ್ನ ಉತ್ತರ ಕ್ರಿಯೆಗಳಿಗೆ ಗುರುತಾಗಿ ಅವಳ ಎಣ್ಣೆಯನ್ನು ಹಾಕಿದಾಳೆ. ಬಡವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ, ನೀವು ಆಮೇಲೆ ಅವ್ರಿಗೆ ಸಹಾಯ ಮಾಡ್ರಿ. ಆದರೆ ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರಲ್ಲ. ಕೊನೆ ದಿನಗಳು ನನ್ನ ದಿನಗಳು. ಇನ್ನು ಕೆಲವೇ ದಿನಗಳ ನಂತರ ನನ್ನ ಪ್ರಾಣ ಹೋಗುತ್ತೆ, ನನ್ನನ್ನು ಸಂಸ್ಕಾರ ಮಾಡ್ತಾರೆ. ಅಲ್ಲಿ ಹಾಕಬೇಕಾದ ಎಣ್ಣೆನ ಇವಾಗಲೇ ಇವಳು ಹಾಕಿದಾಳೆ, ಯಾಕೆ ನೀವು ಗಡಿಬಿಡಿ ಮಾಡ್ತೀರಿ ಅಂತ ಯೇಸು ಸ್ವಾಮಿ ಹೇಳಿದರು. ಇದು ಸ್ಟೋರಿ. ಆ ಮರಿಯಳು ಯಾರು, ಆ ಲಾಜರ್ ಯಾರು, ಆ ಮಾರ್ತಳು ಯಾರು? ಇದೇ ಸ್ಟೋರಿನ ಈ ಕುಟುಂಬದ ಸ್ಟೋರಿನ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಓದ್ತೀವಿ. ನಾವು ಯಾವಾಗಲೂ ಒಂದು ಸ್ಟೋರಿ ಕೇಳಿಸ್ಕೊಂಡಿದ್ದೀವಲ್ಲ, ಮಾರ್ತಳು ಮನೆಯಲ್ಲಿ ಗಡಿಬಿಡಿ ಮಾಡ್ತಾ ಇದ್ದಳು, ಮರಿಯಳು ಯೇಸುವಿನ ಪಾದದಲ್ಲಿದ್ದಳು. ಅವಾಗ ಮಾರ್ತಳೆ ನೀನಾದರೂ ಗಡಿಬಿಡಿಯಲ್ಲಿದ್ದೀಯಾ, ಮರಿಯಳಾದರೂ ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅಂತ ಯೇಸು ಸ್ವಾಮಿ ಹೇಳ್ತಾರಲ್ಲ. ಲಾಜರ್ನ ಮನೆಯಲ್ಲಿ ಕೂತ್ಕೊಂಡಾಗ, ಮರಿಯಳ ಮನೆಯಲ್ಲಿ ಕೂತ್ಕೊಂಡಾಗ ಯೇಸು ಸ್ವಾಮಿ ಮಾತಾಡಿದ ಮಾತಿದು. ಬೆತಾನ್ಯ ಅನ್ನುವಂಥ ಊರಿನಲ್ಲಿ ಆ ಮನೆ ಇತ್ತು. ನನ್ನನ್ನು ಕೇಳಿಸ್ಕೊಳ್ರಿ, ಬೆತಾನ್ಯ ಅನ್ನುವ ಊರಿನಲ್ಲಿ ಆ ಮನೆ ಇತ್ತು. ಬೆತಾನ್ಯ ಅನ್ನುವ ಊರಿಗೆ ಯೇಸು ಸ್ವಾಮಿ 8 ಸಾರಿ ಬಂದೋದ್ರು. ಎಷ್ಟು ಸಾರಿ? ಯೇಸು ಸ್ವಾಮಿ ಜೀವಿಸಿದ್ದು 3.5 ವರ್ಷ. ಆ 3.5 ವರ್ಷದಲ್ಲಿ 8 ಸಾರಿ ಬೆತಾನ್ಯಕ್ಕೆ ಬಂದೋದ್ರು. 7ನೇ ಸಾರಿ ಬಂದಾಗ ಬೆತಾನ್ಯಕ್ಕೆ ಆ ಸತ್ತು ಹೋಗಿರುವಂತ ಲಾಜರನನ್ನ ಯೇಸು ಸ್ವಾಮಿ ಜೀವಂತವಾಗಿ ಎಬ್ಬಿಸಿದ್ರು. ಲಾಜರನೇ ಎದ್ದು ಹೊರಗೆ ಬಾ ಅಂತ ಹೇಳಿದ ತಕ್ಷಣ ಸತ್ತು 4 ದಿನ ಆದ್ಮೇಲೆ ಸತ್ತವನು ಎದ್ದು ಹೊರಗಡೆ ಬಂದಿದ್ದ ಇವನು. ಅದು ಯೇಸು ಸ್ವಾಮಿ ಬೆತಾನ್ಯಕ್ಕೆ 7ನೇ ಸಾರಿ ಬಂದಾಗ ನಡೆದದ್ದು. ಈವಾಗ ಬಂದದ್ದು 8ನೇ ಸಾರಿ. ಒಟ್ಟು ಬೆತಾನ್ಯಕ್ಕೆ ಎಷ್ಟು ಸಾರಿ ಬಂದರು? ಪಕ್ಕದವ್ರಿಗೆ ಕೇಳ್ರಿ, ಎಷ್ಟು ಸಾರಿ ಬಂದರು? ಎಷ್ಟು ಸಾರಿ ಬಂದರು ಅಂತ ಕೇಳ್ರಿ ಸಾಕು. 8 ಸಾರಿ ಬಂದರು ಅಂತ ನೀವು ಹೇಳಬೇಡ್ರಿ. ಎಷ್ಟು ಸಾರಿ ಬಂದರು? ಎಷ್ಟು ಸಾರಿ ಬಂದದ್ದು? 8 ಸಾರಿ. ಕಪೆರ್ನೌಮ್ ಅಂತ ಒಂದು ಊರಿತ್ತು ರೀ, ಬಹಳ ವಿಶೇಷವಾದ ಊರದು. ಯೇಸು ಸ್ವಾಮಿ ಅಲ್ಲಿಗೆ 3 ಸಾರಿ ಅಷ್ಟೇ ಹೋದ್ರು. ಬೇರೆ ಬೇರೆ ಊರುಗಳಿಗೆ 1 ಸಾರಿ ಹೋದ್ರು, 2 ಸಾರಿ ಹೋದ್ರು, 3 ಸಾರಿ ಹೋದ್ರು. ಆದರೆ ಬೆತಾನ್ಯ ಅನ್ನುವ ಊರಿಗೆ 8 ಸಾರಿ ಬಂದರು. ಯಾಕೆ 8 ಸಾರಿ ಬಂದರು ನೋಡ್ರಿ. ನಾವು ಯಾವುದಾದ್ರೂ ಊರಿಗೆ ಪದೇ ಪದೇ ಹೋಗ್ತೀವಂದ್ರೆ ಅಲ್ಲಿ ಏನಕ್ಕೆ ಹಂಗೆ ಪದೇ ಪದೇ ಹೋಗ್ತೀವಿ? ನಮ್ಮನ್ನ ಪ್ರೀತಿಸುವ ಜನರು ಅಲ್ಲಿ ಇರ್ತಾರೆ, ಒಂದು. ಎರಡನೇದು, ನಮ್ಮನ್ನ ಗೌರವಿಸುವಂತ ಜನರು ಇರ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಪದೇ ಪದೇ ನಾವು ಅಲ್ಲಿಗೆ ಹೋಗೋದು ಬರೋದು ಮಾಡ್ತೀವಿ. ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ, ಅದಕ್ಕೆ ಹೋಗೋದು ಬರೋದು ಮಾಡ್ತೀವಿ. ಅಂದ್ರೆ 8 ಸಾರಿ ಯೇಸು ಸ್ವಾಮಿ ಬೆತಾನ್ಯಕ್ಕೆ ಬಂದ್ರು ಅಂದ್ರೆ ಅದರ ಅರ್ಥ ಆ ಕುಟುಂಬದವರು ಯೇಸುವನ್ನ ಬಹಳ ಪ್ರೀತಿ ಮಾಡ್ತಿದ್ರು. ಮಾರ್ತಳು, ಮರಿಯಳು, ಲಾಜರ್. ಮಾರ್ತಳು ದೊಡ್ಡವಳು, ನೆಕ್ಸ್ಟ್ ಮರಿಯಳು, ಅದರ ನೆಕ್ಸ್ಟ್ ಲಾಜರ್ ಚಿಕ್ಕವನು, ಎಲ್ಲರಿಗಿಂತ ಚಿಕ್ಕವನು. ಈ 3 ಯೇಸುವನ್ನ ಬಹಳ ಪ್ರೀತಿ ಮಾಡ್ತಿದ್ರು ರೀ. ಅದಕ್ಕೆ ಯೇಸು ಸ್ವಾಮಿ ತನ್ನನ್ನ ಪ್ರೀತಿ ಮಾಡುವ ಆ ಕುಟುಂಬಕ್ಕೆ ಪದೇ ಪದೇ ಹೋಗ್ತಾ ಇದ್ರು. ನಾನೇನು ಹೇಳ್ತೀನಿ ಗೊತ್ತಾ? ನೀನು ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀಯಾ? ಹಂಗಿದ್ರೆ ಯೇಸು ಸ್ವಾಮಿ ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ ಇದ್ದಾರೆ. ಹಲ್ಲೆಲೂಯ. ಸಂತೋಷ ಇದೆಯಾ? ಯೇಸು ಸ್ವಾಮಿನ ನೀನು ಪ್ರೀತಿ ಮಾಡ್ತೀಯಾ ಅಂದ್ರೆ ಯೇಸು ಸ್ವಾಮಿ ಎಲ್ಲಿದ್ದಾರೆ? ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ಖಂಡಿತ ಯೇಸು ಇದ್ದಾರೆ. ಬೆತಾನ್ಯಕ್ಕೆ ಪದೇ ಪದೇ ಬಂದು ಹೋಗ್ತಾ ಇದ್ದ ಕಾರಣ ಏನು? ಯೇಸುವನ್ನ ಪ್ರೀತಿಸುವ ಒಂದು ಕುಟುಂಬ ಅಲ್ಲಿದೆ. ಅದಕ್ಕೋಸ್ಕರ ಯೇಸು ಪದೇ ಪದೇ ಅಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ಹೆಸರು ನೋಡ್ತೀವಿ. ಯಾರವನು? ಆ ಹೆಸರು ಏನು? ಕುಷ್ಠರೋಗಿಯಾದ ಸೀಮೋನ್. ಯಾರ ಮನೆಗೆ ಬಂದಿದ್ದಾರೆ? ಕುಷ್ಠ ರೋಗಿಯಾದ ಸೀಮೋನ್. ಅಂದ್ರೆ ಅವನು ಕುಷ್ಠರೋಗಿನ? ಹಂಗಿದ್ರೆ ಕುಷ್ಠರೋಗಿ ಅಲ್ಲ. ಇದಕ್ಕೆ ಮುಂಚೆ ಅವನಿಗೆ ಕುಷ್ಠರೋಗ ಇತ್ತು. ಊರಿಂದ ಆಚೆಗೆ ಹಾಕಿದ್ರು ಅವನನ್ನ. ಯಾವ ಕುಷ್ಠರೋಗಿಗಳು ಊರೊಳಗೆ ಇರಂಗಿಲ್ಲ ರೀ, ಯಾವ ಕುಷ್ಠರೋಗಿಗಳು ಮನೆ ಒಳಗಡೆ ಇರಂಗಿಲ್ಲ. ಅವಾಗಿನ ಕಾಲದಲ್ಲಿ ಕುಷ್ಠರೋಗದ ಕಲೆ ಕಾಣ್ತು ಅಂದ್ರೆ ಅವನನ್ನು ತಗೊಂಡೋಗಿ ಊರಿಂದ ಆಚೆಗೆ ಹಾಕಿ ಬರ್ತಾ ಇದ್ರು. ಅವನಿಗೆ ಊಟ ಹೆಂಗ್ ಕೊಡ್ತಿದ್ರು ಗೊತ್ತಾ? ಈಗಿನ ಕಾಲಕ್ಕಾದ್ರೆ
ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕಿ ಪ್ಲಾಸ್ಟಿಕ್ ಪೇಪರ್ನ ಹಿಂಗ್ ಬಿಸಾಡ್ತಿದ್ರು. ಅವನ ಊಟನ ಹಿಡಿದು ಊಟ ಮಾಡಬೇಕಾಗಿತ್ತು. ಯಾರು ಹತ್ರ ಹೋಗಲ್ಲ, ಯಾರು ಅವನ ಜೊತೆ ಮಾತಾಡಲ್ಲ. ಯಾಕಂದ್ರೆ ಆ ಕುಷ್ಠದ ಕಲೆ ಇವನಿಗೂ ಬಂದ್ರೆ ಅದಕ್ಕೆ ಊರಿಂದ ಆಚೆಗೆ ಹಾಕ್ತಾ ಇದ್ರು. ಆಮೇಲೆ ಏನಾಗ್ತಿತ್ತು, ಅವನಿಗೊಂದು ವೇಳೆ ಗುಣ ಆದ್ರೆ ಆ ಊರಿನ ಹಿರಿಯರಿಗೂ ಮಹಾಯಾಜಕರಿಗೂ ಮೈ ತೋರಿಸ್ಬೇಕು. ಏನು ಕಲೆ ಇಲ್ಲ ಅಂತ ಯಾಜಕ ಸರ್ಟಿಫೈ ಮಾಡ್ಬೇಕು, ಆವಾಗ ಅವನು ಊರೊಳಗೆ ಬರ್ಬೇಕು. ಕುಷ್ಠರೋಗ ಅವನಿಗೆ ಬಂತು ಅಂದ್ರೆ ಅವನ ಜೀವನನೇ ಮುಗಿದೋಯ್ತು ಅಂತ. ಆದರೆ ನಿಮಗೊಂದು ಅದ್ಭುತ ಹೇಳ, ಆ ಪ್ರದೇಶಗಳಲ್ಲಿ ಸುತ್ತಮುತ್ತ ಇರುವ ಎಲ್ಲ ಕುಷ್ಠರೋಗಿಗಳಿಗೆ ಒಬ್ಬ ಬೆಸ್ಟ್ ವೈದ್ಯರಿದ್ರು, ಅವರೇ ಯೇಸು ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಕುಷ್ಠರೋಗಿಗಳನ್ನ ಗುಣ ಮಾಡಿದವರು ಯೇಸು. ಅದರಲ್ಲಿ ಸೀಮೋನ್ ಕೂಡ ಒಬ್ಬನು. ಅವನಿಗೆ ಗುಣ ಆಗಿತ್ತು. ಗುಣ ಆಗಿದ್ರಿಂದ ಊರೊಳಗೆ ಬಂದ. ಗುಣ ಆಗಿದ್ರಿಂದ ತನ್ನ ಮನೆ ಒಳಗಡೆ ವಾಸ ಮಾಡ್ದ. ಒಬ್ಬನೇ ಇದ್ನೋ ಅಥವಾ ಇನ್ನು ಕೆಲವರು ಅವ್ರ ಮನೇಲಿದ್ರೋ ಗೊತ್ತಿಲ್ಲ. ಆದರೆ ಕುಷ್ಠರೋಗಿಯಾದ ಸೀಮೋನನ ಮನೆಗೆ ಯೇಸು ಸ್ವಾಮಿ ಬಂದಿದ್ದಾರೆ ಈಗ. ಮತ್ತು ಯಾಕೆ ಕುಷ್ಠರೋಗಿ ಅಂತಾರೆ ಅವನಿಗೆ ಅಂದ್ರೆ, ನಾನು ನಿಮಗೆ ಒಂದು ಮಾತು ಹೇಳ. ಒಬ್ಬನ ಹೆಸರು ಶಂಕರ ಅಂತ ಇರುತ್ತೆ ಅನ್ಕೊಳ್ಳಿ. ಅವನು ಕುಂಟ್ತಾ ಇರ್ತಾನೆ. ಅವನಿಗೆ ಏನಂತಾರೆ ಕುಂಟು ಶಂಕರ ಅಂತಾರೆ. ಸ್ವಲ್ಪ ದಿನ ಆದಮೇಲೆ ಅವನು ಚೆನ್ನಾಗೇ ನಡೀತಾನೆ, ಕುಂಟಲ್ಲ ಅವಾಗ, ಚೆನ್ನಾಗೇ ನಡೀತಾನೆ, ಚೆನ್ನಾಗೇ ಇರ್ತಾನೆ, ಆರೋಗ್ಯವಾಗಿರ್ತಾನೆ. ಆದರೂ ಜನ ಏನಂತಾರೆ ಅವನಿಗೆ? ಕುಂಟು ಶಂಕರನೇ ಅಂತಾರೆ. ಯಾಕೆ ಕುಂಟು ಶಂಕರ ಅಂತಾರೆ? ಇದಕ್ಕೆ ಮುಂಚೆ ಕುಂಟುತ್ತಿದ್ದ, ಅದಕ್ಕೆ ಕುಂಟು ಶಂಕರ. ಇವಾಗ ಚೆನ್ನಾಗಾಗಿದ್ದಾನೆ, ಆದರೂ ಅವನು ಯಾರವನು? ಕುಂಟು ಶಂಕರ. ಹಂಗೆ ಇವನು ಸೀಮೋನ್. ಕುಷ್ಠರೋಗ ಇತ್ತು, ಅವನಿಗೆ ಗುಣ ಆಯ್ತು. ಅವನಿಗೆ ಗುಣ ಆದ್ರೂ ಕೂಡ ಜನ ಏನ್ ಹೇಳ್ತಿದ್ದಾರೆ? ಕುಷ್ಠರೋಗಿಯಾದ ಸೀಮೋನ್. ಬರೇ ಸೀಮೋನ್ ಅಂದ್ರೆ ಅರ್ಥ ಆಗಲ್ಲ, ಊರಲ್ಲಿ ಇನ್ನೂ ಕೆಲವರು ಸೀಮೋನ್ಗಳಿದ್ದಾರೆ. ಅದಕ್ಕೆ ಯಾವ ಸೀಮೋನು? ಕುಷ್ಠರೋಗಿಯಾದ ಸೀಮೋನ್. ಅವ್ರ ಮನೆಗೆ ಯೇಸು ಬಂದ್ರು. ಅವನನ್ನು ಗುಣ ಮಾಡಿದವರು ಯೇಸು. ಗುಣ ಮಾಡಿದಂತ ಯೇಸು ಅವ್ರ ಮನೆಗೆ ಬಂದ್ರೆ ಆತಿಥ್ಯ ಮಾಡಿದವರು ಯಾರು? ಆತಿಥ್ಯ ಮಾಡಿದವರು ಯಾರು? ಮಾರ್ತಳು. ಹಲ್ಲೆಲೂಯಾ. ಕುಷ್ಠರೋಗಿಯಾದ ಸೀಮೋನನ ಮನೆಗೆ ಯೇಸು ಸ್ವಾಮಿ ಬಂದಿದ್ದಾರೆ. ಅಲ್ಲಿ ಪಕ್ಕದಲ್ಲೇ ಇರ್ಬೇಕು ಕಾಣತ್ತೆ, ಎದುರುಗಡೆ ಇರ್ಬೇಕು ಕಾಣತ್ತೆ, ಬೀದಿಯಲ್ಲಿ ಇರ್ಬೇಕಂತ ಕಾಣತ್ತೆ ಅವ್ರ ಮನೆ. ಯಾರ್ದು? ಮರಿಯಳ ಮನೆ. ಆ ಮರಿಯಳು, ಮಾರ್ತಳು ಮತ್ತೆ ಲಾಜರು ಯೇಸು ಬಂದಿದಾರಂತ ಗೊತ್ತಾಗಿ ಇವ್ರ ಮನೆಗೆ ಬಂದಿರಬೇಕಂತ ಕಾಣತ್ತೆ. ಬಂದು, ಈಗ ಉದಾಹರಣೆಗೆ ಸ್ವಲ್ಪ ವರ್ಷಗಳ ಹಿಂದೆ ರೀ, ಕೆಲವು ವರ್ಷಗಳ ಹಿಂದೆ ಪದ್ಧತಿ ಹಿಂಗಿತ್ತು. ಇವಾಗ ಆ ಪದ್ಧತಿ ಇಲ್ಲ ಬಿಡ್ರಿ. ಸ್ವಲ್ಪ ವರ್ಷಗಳ ಹಿಂದೆ ಇತ್ತು. ಬಡತನ, ಮನೇಲಿ ಸರಿಯಾದ ವ್ಯವಸ್ಥೆ ಇರಲ್ಲ. ಗಂಡು ನೋಡಕ್ ಬಂದ್ರೆ, ಹೆಣ್ಣು ನೋಡಕ್ ಬಂದ್ರೆ, ಇಲ್ಲ ಅತಿಥಿಗಳು ಯಾರಾದ್ರೂ ಮನೆಗೆ ಬಂದ್ರೆ, ಇಲ್ಲ ಅಂದ್ರೆ ನಮ್ಮ ಊರಿನವ್ರು ಯಾರಾದ್ರೂ ನೆಂಟರು ಬಂದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವಾಗ ಪಕ್ಕದ ಮನೆಯಿಂದ ಕುರ್ಚಿಗಳನ್ನ ಇಸ್ಕೊಳ್ತಿದ್ರು, ಪಕ್ಕದ ಮನೆಯಿಂದ ಪಾತ್ರೆ ಇಸ್ಕೊಳ್ತಿದ್ರು, ಆಮೇಲೆ ಪಕ್ಕದ ಮನೆಯಿಂದ ಬೇಕಾದ ವಸ್ತುಗಳನ್ನ ಇಸ್ಕೊಂಡು, ಜೊತೆಯಲ್ಲಿ ಏನ್ ಮಾಡ್ತಿದ್ರು, ಪಕ್ಕದ ಮನೆಯವರು ಎದುರು ಮನೆಯವರು ಬಂದು ನಮ್ಮ ಜೊತೆಯಲ್ಲಿ ಅಡಿಗೆಗೂ ಸಹಾಯ ಮಾಡ್ತಿದ್ರು ಅವರು. ಹಂಗಿತ್ತು ಒಂದ್ ದಿನಗಳಲ್ಲಿ. ಇವಾಗ ಯಾರು ಬೇಡ ರೀ. ಏಕ್ ನಿರಂಜನ್, ನೀನ್ ನಿರಂಜನ್ ಅಲ್ಲ, ಏಕ್ ನಿರಂಜನ್. ಏನಂತಾರೆ? ಸಿಂಗಲ್ ರೀ. ಎಲ್ಲದಕ್ಕೊಬ್ಬರೇ, ಯಾರ ಜೊತೆಗೆ ಸೇರಲ್ಲ, ಯಾರು ಬೇಡ. ಆ ಥರ ಇಲ್ಲ. ಆವಾಗ ಪದ್ಧತಿಗಳು ಹಂಗಿತ್ತು. ಇಷ್ಟಪಡ್ತಿದ್ರು, ಒಬ್ರಿಗೊಬ್ರು ಸಹಾಯ ಮಾಡ್ತಿದ್ರು. ಆ ಥರ ಸೀಮೋನನ ಮನೆಗೆ ಯೇಸು ಬಂದಾಗ ಮಾರ್ತಳು, ಮರಿಯಳು ಮತ್ತೆ ಲಾಜರ್ನು ಆ ಮನೆಗೆ ಬಂದಿದ್ದಾರೆ. ಈಗ ಆತಿಥ್ಯ ಮಾಡಬೇಕಾದವ್ರು ಯಾರ್ರೀ? ನೀವ್ ಹೇಳ್ರಿ, ಯಾರು ಆತಿಥ್ಯ ಮಾಡಬೇಕು? ಸೀಮೋನ್ ಆತಿಥ್ಯ ಮಾಡಬೇಕು. ಆದರೆ ಸೀಮೋನ್ ನನಗೆ ಆತಿಥ್ಯ ಮಾಡಕ್ ಬರ್ತಾ ಇಲ್ಲ. ಅಂದ್ರೆ ಬಂದವರಿಗೆ ನೀರು ಕೊಡಕ್ ಬರಲ್ವಾ ಅವನಿಗೆ? ಬಂದವರಿಗೆ ಊಟ ಕೊಡಕ್ ಬರಲ್ವಾ? ಬರುತ್ತೆ. ಆದರೆ ಯಾಕೆ ನೀರು ಕೊಡ್ಲಿಲ್ಲ, ಯಾಕೆ ಆತಿಥ್ಯ ಮಾಡಲಿಲ್ಲ ಅಂದ್ರೆ, ಯೇಸು ಸ್ವಾಮಿ ಮಾಡಿದ ಉಪಕಾರವನ್ನ ಮರ್ತಿದಾನವನು. ಸಿಂಪಲ್ ರೀ. ಯೇಸು ಸ್ವಾಮಿ ಮಾಡಿದ ಉಪಕಾರವನ್ನು ಏನ್ ಮಾಡಿರ್ಬೇಕು? ಅವನು ಮರ್ತಿರ್ಬೇಕು. ಆತಿಥ್ಯ ಮಾಡಬೇಕಾದವನು, ಆರಾಧನೆ ಮಾಡಬೇಕಾದವನು, ಯೇಸುವಿನ ಪಾದದಲ್ಲಿ ಕೂರ್ಬೇಕಾದವನು ಆ ಕುಷ್ಠರೋಗಿಯಾದ ಸೀಮೋನ್ ಕೂರ್ಬೇಕಾಗಿತ್ತು. ಆದರೆ ಯಾರು ಕೂತರು? ಮರಿಯಳು ಕೂತ್ಕೊಂಡ್ಲು. ಹಲ್ಲೆಲೂಯಾ. ಮರಿಯಳು ಕೂತ್ಕೊಂಡ್ಲು. ಯಾಕೆ ಮರಿಯಳು ಕೂತ್ಕೊಂಡ್ಲು?
ತಮ್ಮನು ಸತ್ತಾಗ, ಅಂದ್ರೆ ಲಾಜರನ್ನು ಸತ್ತಾಗ 4 ದಿನದ ನಂತರ ದೇವರು ಎಬ್ಬಿಸಿದ್ರಲ್ಲ, ಅದಕ್ಕೆ ಕೂತ್ಕೊಳ್ಳೇನು? ಅಲ್ಲ. ಯೇಸು ಸ್ವಾಮಿ ಅದ್ಭುತ ಮಾಡಿದಾಗಲೂ, ಅದ್ಭುತ ಮಾಡುವುದಕ್ಕೆ ಮುಂಚಿನಿಂದಲೂ ಮರಿಯಳು ಯೇಸುವಿನ ಪಾದದಲ್ಲಿಯೇ ಕೂರ್ತಾ ಇದ್ಲು. ಅವಳಿಗದ ಅಭ್ಯಾಸ ರೀ, ಮರಿಯಳಿಗದ ಅಭ್ಯಾಸ. ಯೇಸು ಸ್ವಾಮಿ ಬಂದ್ರ ನೇರವಾಗಿ ಹೋಗಿ ಯೇಸುವಿನ ಪಾದದಲ್ಲಿ ಕುತ್ಕೊಂಡು ಸ್ವಾಮಿ ವಾಕ್ಯ ಹೇಳ್ತಾ ಇದ್ರೆ ಆ ವಾಕ್ಯ ಕೇಳ್ತಾ ಇರೋದು, ಅದು ರೂಢಿ ಅವಳಿಗೆ. ಮಾರ್ತಳಿಗೆ ಏನ್ ರೂಢಿ? ಯೇಸು ಸ್ವಾಮಿ ಬಂದ್ರೆ ಸಾಕು, ಅಯ್ಯೋ ಯೇಸು ಸ್ವಾಮಿಗೆ ಏನ್ ಮಾಡ್ಲಿ, ಕಾಫಿ ಮಾಡ್ಲಾ, ಟೀ ಮಾಡ್ಲಾ, ತಿಂಡಿ ಮಾಡ್ಲಾ, ಅಡಿಗೆ ಮಾಡ್ಲಾ, ಗಡಿಬಿಡಿ ಮಾಡ್ತಾ ಇದ್ಲು. ಲಾಜರ್ನ ಏನ್ ಮಾಡ್ತಿದ್ದ? ಸಿಂಪಲ್ ಆಗಿ ಯೇಸು ಸ್ವಾಮಿ ಜೊತೆ ಕೂತ್ಕೊಳ್ತಿದ್ದ. ಹಲ್ಲೆಲೂಯಾ. ಆ ತರ ಕುಟುಂಬ ಅದು. ಆದ್ರೆ ಬಹಳ ಜನರು ಏನ್ ಮಾಡ್ತಾರೆ, ಮರಿಯಳ ಬಗ್ಗೆ ಮಾತಾಡುವಾಗ ಮರಿಯಳು ಉತ್ತಮವಾದದನ್ನು ಆರಿಸಿಕೊಂಡ್ಲು, ಅದಕ್ಕೆ ಎಲ್ಲರೂ ಮರಿಯಳ ತರ ಇರಬೇಕು ಅಂತ ಉಪದೇಶ ಮಾಡ್ತಾರೆ. ಆದ್ರೆ ಆ ಉಪದೇಶ ತಪ್ಪು ರೀ. ಎಲ್ಲರೂ ಮರಿಯಳಾದ್ರೆ ಮಾರ್ತಾಳೆ ಯಾರು? ನೀರು ಕೊಡೋರು ಯಾರು? ಮನೆ ಕ್ಲೀನ್ ಮಾಡೋರು ಯಾರು? ನೋಡ್ಕೊಳ್ಳೋರು ಯಾರು? ನಾನು ನಿಮಗೆ ಮತ್ತು ಅರ್ಥ ಆಗ್ಲಿಕ್ಕೆ ಹೇಳ್ತೀನಿ. ಈಗ ಉದಾಹರಣೆಗೆ ನಾವು ವಾರ್ಷಿಕ ಹಬ್ಬ ಮಾಡ್ತೀವಲ್ಲ, 3 ದಿನ ಮೀಟಿಂಗ್ ಇರುತ್ತೆ, ಆಮೇಲೆ ಬೇರೆ ಬೇರೆ ಕೂಟಗಳನ್ನ ಮಾಡ್ತೀವಿ. ಆ ಕೂಟಗಳ ಸಮಯಕ್ಕೆ ಎಲ್ಲರೂ ಮರಿಯಳ ತರ ಬಂದು ಕುತ್ಕೊಂಡ್ರೆ ಮಾರ್ತಳಾಗವ್ರು ಯಾರು? ಶಾಮಿಯಾನ ಹಾಕೋರು ಯಾರು? ಅಡಿಗೆ ಮಾಡೋರು ಯಾರು? ಕೆಲಸ ಮಾಡೋರು ಯಾರು? ಕಸ ಗುಡಿಸೋರು ಯಾರು? ಕ್ಲೀನ್ ಮಾಡೋರು ಯಾರು? ನಿಮಗೆ ಹೇಳೋದು ನನಗೆ ಅರ್ಥ ಆಯ್ತಾ? ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಎಲ್ಲರೂ ಮರಿಯಳ ಆದ್ರೆ, ಎಲ್ಲರೂ ಬಂದು ನೀವು ಪ್ರಾರ್ಥನೆಗೆ ಕುತ್ಕೊಂಡ್ರೆ ಹಿಂದ್ಗಡೆ ಕೆಲಸ ಮಾಡೋರು ಯಾರು? ಅದಕ್ಕೆ ಪ್ರತಿ ಸಭೆಯಲ್ಲಿ ನೋಡ್ರಿ, ಲಾಜರ್ನ ಮನೆ ಅಥವಾ ಮರಿಯಳ ಮನೆ ಇದೆಯಲ್ಲ, ಸಭೆಗೆ ಸಾದೃಶ್ಯ ಅದು. ಆ ಮನೆಯನ್ನು ನೋಡಿ ಸಭೆ ಕಲಿಬೇಕು. ಹಲ್ಲೆಲೂಯಾ. ಆ ಮನೆಯನ್ನು ನೋಡಿ ಸಭೆ ಕಲಿಬೇಕ್ರಿ. ಏನ್ ಕಲಿಬೇಕು? ಮಾರ್ತಳ ತರ ಪಾದದಲ್ಲಿ ಕೂತ್ಕೊಳ್ಳೋದು ಕಲಿಬೇಕು. ಮರಿಯಳ ತರ ಯೇಸು ಸ್ವಾಮಿಯ ಪಾದದಲ್ಲಿ ಕೂರೋದು ಕಲಿಬೇಕು. ಮಾರ್ತಳ ತರ ಎಲ್ಲ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನ ಮಾಡೋದು ಸಭೆ ಕಲಿಬೇಕು. ಲಾಜರನ್ ತರ ಸಾಕ್ಷಿಯಾಗಿ ನಿಂತ್ಕೊಳ್ಳೋದನ್ನ ಕಲಿಬೇಕು. ಜನರು ಲಾಜರ್ನ ನೋಡಕ್ ಬಂದ್ರು ರೀ. ಜನ ಸತ್ತಿದ್ದಂತೆ 4 ದಿನ ಆದ್ಮೇಲೆ ಜೀವಿತನಾಗಿ ಎದ್ದು ಬಂದಿದ್ದಾನಂತೆ, ಎಲ್ಲಿದ್ದಾನ ಅವನು? ಅವನನ್ನು ನೋಡಕ್ಕಾಗಿ ಬಂದ್ರು ಜನ. ಮುಟ್ಟಿ ನೋಡಿದ್ರು ಅವನನ್ನ. ಅಬ್ಬಾ, ಎಂತ ಅದ್ಭುತ, ಎಂತ ಮಹಿಮೆ! ಅವನು ಇಡೀ ಲೋಕಕ್ಕೆ ಅವನು ಸಾಕ್ಷಿಯಾಗಿ ನಿಂತಿದ್ದಾರೆ. ಯಾರು? ಲಾಜರ್. ಊರಿನ ಹಿರಿಯರು ಬಂದ್ರು, ವಿದ್ಯಾವಂತರು ಬಂದ್ರು, ಜ್ಞಾನಿಗಳು ಬಂದ್ರು. ಆ ಲಾಜರನನ್ನು ಮುಟ್ಟಿ ನೋಡಿದ್ರು. 4 ದಿನ 4 ದಿನ ಸಮಾಧಿಯಲ್ಲಿ ಇದ್ದಿದ್ದು ಇವನೇ ಅಲ್ಲ, ಅವನ ಇದು ಮಾಂಸ ಎಲ್ಲ ಕೊಳತೋಗಿತ್ತಲ್ಲ, ಇವನೇ ಅಲ್ಲ ಅಂತ ಅವನನ್ನ ಶರೀರನ ಮುಟ್ಟಿ ನೋಡ್ತಾ ಇದ್ರು. ಸಾಕ್ಷಿ. ಹಲ್ಲೆಲೂಯಾ. ಸಭೆಯಲ್ಲಿ ಭಕ್ತಿನೂ ಇರಬೇಕು, ಸಭೆಯಲ್ಲಿ ಪ್ರಯಾಸನೂ ಇರಬೇಕು, ಸಭೆಯಲ್ಲಿ ಸಾಕ್ಷಿನೂ ಇರಬೇಕು. ಹಲ್ಲೆಲೂಯಾ. ಆ ಒಂದು ಕುಟುಂಬ ಸಭೆಗೆ ಸಾದೃಶ್ಯ. ಇವಾಗ ನಾನು ವಿಷಯಕ್ಕೆ ಬರ್ತೀನಿ, ಕೇಳ್ರಿ. ಈಗ ಸೀಮೋನನು ಆತಿಥ್ಯ ಮಾಡಬೇಕಾಗಿತ್ತು. ಸೀಮೋನನು ಯೇಸು ಸ್ವಾಮಿನ ಗಮನಿಸಬೇಕಾಗಿತ್ತು. ಸೀಮೋನನು ಯೇಸುವಿನ ಪಾದದಲ್ಲಿ ಕೂತು ಆರಾಧನೆ ಮಾಡಿ ಸ್ತುತಿ ಮಾಡಬೇಕಾಗಿತ್ತು. ಆದರೆ ಇದೆಲ್ಲವನ್ನು ಕೂಡ ಮರಿಯಳು ಮಾಡ್ತಿದ್ದಾಳೆ. ಸೀಮೋನ್ ಯಾಕೆ ಮಾಡಲಿಲ್ಲ? ಹಾಗಿದ್ರೆ ಸೀಮೋನ ಆತಿಥ್ಯ ಯಾಕೆ ಮಾಡಲಿಲ್ಲ? ಸೀಮೋನ ಆರಾಧನೆ ಯಾಕೆ ಮಾಡಲಿಲ್ಲ? ತನಗೆ ದೇವರು ಮಾಡಿದ ಅದ್ಭುತಗಳನ್ನ ಅವನು ಮರ್ತೋಗಿರ್ಬೇಕು ಕಾಣುತ್ತೆ. ಬಹಳಷ್ಟು ಜನರು ಈ ಲೋಕದಲ್ಲಿ, ಅನೇಕ ವಿಶ್ವಾಸಿಗಳು, ಅನೇಕ ದೇವರ ಮಕ್ಕಳು ಯೇಸು ಸ್ವಾಮಿ ಮಾಡಿದ ಅದ್ಭುತಗಳನ್ನ ನಿಮಿಷಗಳಲ್ಲಿ, ಕ್ಷಣಗಳಲ್ಲಿ ಮರ್ತೋಗ್ತಾರೆ. ಕೃತಜ್ಞತೆ ಇಲ್ಲ ರೀ, ಕೃತಜ್ಞತೆ ಇಲ್ಲ. ಯೇಸು ಸ್ವಾಮಿ ಮಾಡಿದ ಒಳ್ಳೆಯ ಕಾರ್ಯಗಳಿಗೆ ಪ್ರತಿಯಾಗಿ ಕೃತಜ್ಞತೆಗಳಿಲ್ಲ. ಯೇಸು ಸ್ವಾಮಿ ಕೆಟ್ಟದು ಮಾಡಲಿಲ್ಲ ರೀ, ಅವನಿಗೆ ಒಳ್ಳೆಯದು ಮಾಡಿದ್ರು. ಯೇಸು ಸ್ವಾಮಿ ಅವನಿಗೆ ಸ್ವಸ್ಥತೆಯನ್ನು ಮಾಡಿದ್ರು. ಯೇಸು ಸ್ವಾಮಿ ಆರೋಗ್ಯ ಕೊಟ್ಟರು. ಯೇಸು ಸ್ವಾಮಿ ಅವನಿಗೊಂದು ಜೀವಿತವನ್ನು ಕೊಟ್ಟರು. ಊರ ಒಳಗಡೆ ಬಿಡಿಸ್ಕೊಳ್ಳಾರ್ದ ಸೀಮೋನು ಇವಾಗ ಊರೊಳಗೆ ಬಂದಿದ್ದಾನೆ. ಯಾರಿಂದ? ಯೇಸು ಸ್ವಾಮಿಯಿಂದ. ಮನೆ ಒಳಗಡೆ ಇರುವಂತ ಜನರು ಕೂಡ ಅಸಹ್ಯ ಮಾಡ್ಕೊಳ್ತಿದ್ರು. ಆ ತರ ಇದ್ದವನನ್ನ ಗುಣ ಮಾಡಿದ್ದಕ್ಕೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾರಿಂದ? ಯೇಸು ಸ್ವಾಮಿಯಿಂದ.
ಜನಗಳ ಮಧ್ಯದಲ್ಲಿ, ಊರಿನ ಮಧ್ಯದಲ್ಲಿ ಓಡಾಡ್ತಾ ಇದ್ದಾನಂದ್ರೆ ಅದು ಯೇಸು ಸ್ವಾಮಿಯ ದಯೆಯಿಂದ ರೀ. ಆದ್ರೆ ಇವನೇನ್ ಮಾಡ್ದ? ಮಾಡಬೇಕಾದ ಆರಾಧನೆ, ಮಾಡಬೇಕಾದ ಸನ್ಮಾನ, ಮಾಡಬೇಕಾದಂತ ಭಕ್ತಿ, ಕೊಡಬೇಕಾದಂತ ಘನತೆ ಯೇಸು ಸ್ವಾಮಿಗೆ ಇವನು ಕೊಡ್ಲಿಲ್ಲ. ಎಷ್ಟು ಜನ ಬೇಕ್ರಿ ಅಂತವರು ದೇವ್ರ ಮಕ್ಕಳು? ಬೇಕಾದಷ್ಟು ಜನ, ನಮ್ಮ ಸುತ್ತಮುತ್ತ ಬೇಕಾದಷ್ಟು ಜನ ಇದ್ದಾರೆ. ಸಭೆಯನ್ನು ಮರ್ತೋಗ್ತಾರೆ, ಸೇವೆಯನ್ನು ಮರ್ತೋಗ್ತಾರೆ, ದೇವರನ್ನ ಮರ್ತೋಗ್ತಾರೆ, ಕೊನೆಗೆ ದೇವರನ್ನೇ ಬಿಟ್ಟು ಬಿಡ್ತಾರೆ. ಯಾಕೆಂದ್ರೆ ಅದ್ಭುತ ಆಗಲಿಲ್ಲ. ನಾನು ಹೋದ ವಾರ ಹೇಳಿದ್ನಲ್ಲ, ಯಾಕೆ ಬಿಟ್ಟೆ? ಅದ್ಭುತ ಆಗಲಿಲ್ಲ. ಅದ್ಭುತಕ್ಕಾಗಿಯೇ ನಿಲ್ಲಬೇಡ, ನಿತ್ಯ ಜೀವಕ್ಕಾಗಿ ನಿಂತ್ಕೋ. ಹಲ್ಲೆಲೂಯ. ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ, ಅದ್ಭುತಕ್ಕಾಗಿಯೇ ನಿಲ್ಬೇಡ, ನಿತ್ಯ ಜೀವಕ್ಕಾಗಿ ನಿಂತ್ಕೋ. ಅವನು ಯೇಸು ಸ್ವಾಮಿ ಮಾಡಿದ ಅದ್ಭುತವನ್ನ ಅಷ್ಟು ಬೇಗ ಮರೆತು ಬಿಟ್ಟ. ಯೇಸು ಸ್ವಾಮಿ ಮಾಡಿದ ಮಹಿಮೆಯನ್ನು ಮರೆತೋಗ್ಬೇಡ್ರಿ ದೇವ್ರ ಮಕ್ಕಳೇ. ಆದರೆ ಮರಿಯಳ ಬಗ್ಗೆ ಹೇಳ್ತೀನಿ, ಎಂಥ ಭಕ್ತಿ ರೀ ಅವಳದು, ಎಂಥ ತ್ಯಾಗ ರೀ. 1 ವರ್ಷದ ಆದಾಯ. ಆ ಜಾಗದಲ್ಲಿ ನಾವೇನಾರ ಆಗಿದ್ರೆ ದಶಂಭಾಗ ಲೆಕ್ಕ ಮಾಡ್ತಿದ್ವಿ ನಾವು. ಆ 3,30,000 30,000 ಯಾಕೆ ಕೊಡೋದು? ಮತ್ತೊಂದು 0 ತೆಗಿಯೋಣ 3,000. 3,000 ಯಾಕೆ ಕೊಡೋದು? ಇನ್ನೊಂದು 0 ತೆಗಿಯೋಣ 300. ದೇವ್ರಿಗೆ ಕೊಡಕ್ಕೆ ನಾವು ಲೆಕ್ಕ ಮಾಡ್ತೀವ್ರಿ. 1 ವರ್ಷದ ಸಂಪೂರ್ಣ ಆದಾಯ ತಗೊಂಡು ಬಂದು ಯೇಸು ಸ್ವಾಮಿ ತಲೆ ಮೇಲೆ ಎಣ್ಣೆ ತೈಲಾಭಿಷೇಕ ಮಾಡ್ತಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ತೈಲಾಭಿಷೇಕ ಮಾಡ್ತಿದ್ದಾಳೆ. ಮತ್ತೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ತೈಲಾಭಿಷೇಕ ಮಾಡಿದ್ ಮಾತ್ರ ಅಲ್ಲ, ಯೇಸು ಸ್ವಾಮಿಯ ಪಾದದಲ್ಲಿ ಕುತ್ಕೊಂಡು ತನ್ನ ತಲೆ ಕೂದಲಿನಿಂದ ಯೇಸು ಸ್ವಾಮಿಯ ಪಾದವನ್ನು ಏನ್ ಮಾಡ್ತಿದ್ದಾಳೆ? ಮಾರ್ತಳ ಸೇವೆನೂ ನಮಗೆ ಬೇಕು, ಮರಿಯಳ ಸೇವೆನೂ ನಮಗೆ ಬೇಕು, ಲಾಜರನ ಸಾಕ್ಷಿಯಾಗಿ ನಿಂತ್ಕೊಳ್ಳುವ ಸೇವೆನೂ ನಮಗೆ ಬೇಕು. ಮಾರ್ತಳು ಗಡಿಬಿಡಿ ಮಾಡ್ತಾ ಇದ್ಲು ಅಂತ ಅವಳೇನು ಕೆಟ್ಟವಳಲ್ಲ. ಮರಿಯಳು ಯೇಸು ಸ್ವಾಮಿ ಪಾದದಲ್ಲಿದ್ಲು ಅಂತ ಅವಳಿಗೆ ಒಳ್ಳೆಯವಳು ಅನ್ನುವಂತ ಪಟ್ಟ ಏನಿಲ್ಲ. ಮಾರ್ತಳು ತನ್ನ ಸೇವೆ, ತನ್ನ ಭಕ್ತಿ ತಾನು ಮಾಡ್ತಾಳೆ, ಮರಿಯಳು ತನ್ನ ಭಕ್ತಿ ತಾನು ಮಾಡ್ತಾಳೆ. ಮಾರ್ತಳ ಕ್ಯಾರೆಕ್ಟರ್ ಬೇರೆ ರೀ, ಮರಿಯಳ ಕ್ಯಾರೆಕ್ಟರ್ ಬೇರೆ. ಮಾರ್ತಳು ಹೆಂಗಪ್ಪ ಅಂದ್ರೆ ಅವಳು ಸ್ವಲ್ಪ ಧೈರ್ಯ, ಸ್ವಲ್ಪ ಹೊರಟು ಕೆಲಸ, ಏನ್ ಕೆಲಸ ಕೊಡ್ರಿ ಮಾಡಿ ಮುಗಿಸ್ತಾಳ ಅವಳು. ಆದ್ರೆ ಮರಿಯಳಿದಾಳಲ್ಲ, ಬಹಳ ಸೆನ್ಸಿಟಿವ್ ಅವಳು, ತುಂಬಾ ಸೆನ್ಸಿಟಿವ್. ಬೇಗ ಅಳ್ತಾಳೆ, ಬೇಗ ಯೇಸು ಸ್ವಾಮಿ ಪಾದವನ್ನು ಹುಡುಕ್ತಾಳೆ. ಅವಳಿಗೆ ಆಸರೆ ಬೇಕು. ಆದರೆ ಮಾರ್ತಳಂಗಲ್ಲ, ಫುಲ್ ಡೇರಿಂಗ್ ರೀ, ಅಂದ್ರೆ ಧೈರ್ಯ, ಸ್ವಲ್ಪ ಹೊರಟು. ಯೇಸು ಸ್ವಾಮಿ ಇಲ್ಲಿ ಲಾಜರ್ ಸತ್ತಿದ್ದ, ಸಮಾಧಿಯಲ್ಲಿದ್ದ. ಅವಾಗ ಯೇಸು ಸ್ವಾಮಿ ಬಂದ್ರಲ್ಲ. ಯೇಸು ಸ್ವಾಮಿ ಬಂದಾಗ ಮಾರ್ತಳು ಯೇಸು ಸ್ವಾಮಿಗೆ ಅಡ್ಡ ಬಿದ್ದಲ್ಲ ರೀ, ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾತಾಡಿದ್ಲು. ಸ್ವಾಮಿ ನೀನಿದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಅಂದ್ಲು. ಅಡ್ಡ ಬೀಳಲಿಲ್ಲ ಅವಳು, ಅಳ್ಳಿಲ್ಲ ಅವಳು. ಮರಿಯಳು ಏನ್ ಮಾಡಿದ್ಲು? ಯೇಸು ಸ್ವಾಮಿ ಬಂದಿದಾರಂತ ಗೊತ್ತಾದ ತಕ್ಷಣ ಓಡಿ ಬಂದ್ಲು, ಹತ್ತಳು, ಕಣ್ಣೀರಿಟ್ಲು, ಸಾಷ್ಟಾಂಗವಾಗಿ ಅಡ್ಡ ಬಿದ್ಲು. ಹಂಗಿದ್ರೆ ಇವಳು ಭಕ್ತಿ ಮಾಡಿದ್ಲು, ಅವಳು ಭಕ್ತಿ ಮಾಡಲಿಲ್ಲ ಅಂತನ? ಹಂಗೇನಿಲ್ಲ. ಅವಳ ಭಕ್ತಿ, ಅವಳು ನಿಂತು ಮಾತಾಡಿದ್ಲು, ಇವಳು ಅಡ್ಡ ಬಿದ್ದು ಮಾತಾಡಿದ್ಲು, ಅವಳು ಹತ್ತು ಮಾತಾಡಿದ್ಲು, ಇವಳು ಅಳದಲ್ಲೇ ಮಾತಾಡಿದ್ಲು. ಹಲ್ಲೆಲೂಯ. ಈ ಕೆಲವರು ಇದಾರಲ್ಲ, ಕೆಲವರು ಫುಲ್ ಬೆಂಡಾಗಿ ಪ್ರೈಸ್ ಅಲಾಡ್ ಪಾಸ್ಟ್ರೆ ಮರಿಯಳಿವರು, ಇನ್ನು ಕೆಲವರು ಪಾಸ್ಟ್ರೆ ಆರಾಮದಿರಾ ಪ್ರೈಸ್ ಅಲಾಡ್ ಪಾಸ್ಟ್ರೆ, ಇವರು ಮಾರ್ತಾಳೆ ಇವರು. ಈಗ ಅವ್ನು ಪ್ರೈಸ್ ಲಾಡು ತಪ್ಪಲ್ಲ, ಇವ್ರ ಪ್ರೈಸ್ ಲಾಡು ತಪ್ಪಲ್ಲ. ಇವಾಗ ಈ ಹೊಸ ಟ್ರೆಂಡ್ ರೀ. ಅಷ್ಟೇ ಪ್ರೈಸ್ ಲಾಡ್ ಅಂಕಲ್, ಆರಾಮ ಅಂಕಲ್, ಹೆಂಗೋ ಆಧಾರ ಹೇಳ್ತಾನಲ್ಲ, ಅದು ಹೇಳಿಲ್ದವ್ರು ಇದಾರೆ ಕೆಲವರು. ಅಂಕಲ್ ಅಂತೆ ಸೆಲ್ಯೂಟ್. ಅದು ಅವನ ಭಕ್ತಿ. ಪಾಪ ಈಗಿನ ಜನರೇಷನ್, ಅವನದು ತಪ್ಪಲ್ಲ. ಈಗಿನ ಜನರೇಷನ್ ಅವನ ಭಕ್ತಿ ಅವನಿಗೆ, ಇವ್ರ ಭಕ್ತಿ ಇವರಿಗೆ, ಅವರ ಭಕ್ತಿ ಅವರಿಗೆ, ಮರಿಯಳ ಭಕ್ತಿ ಮರಿಯಳಿಗೆ, ಮಾರ್ತಳ ಭಕ್ತಿ ಮಾರ್ತಳಿಗೆ. ಮಾರ್ತಳಿಗೆ ಕೆಲಸ ಮಾಡೋದು ಬಹಳ ಇಷ್ಟ, ಎಲ್ಲ ಕೆಲಸ ಮಾಡಿ ಮುಗಿಸ್ತಾಳೆ. ಮರಿಯಳಿಗೆ ಯೇಸುವಿನ ಪಾದದಲ್ಲಿರೋದು ಇಷ್ಟ, ಯೇಸುವಿನ ಪಾದದಲ್ಲೇ ಇರ್ತಾಳೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಕುಟುಂಬ, ಅದಕ್ಕೆ ನಾನು ಹೇಳಿದೆ, ಈ ಕುಟುಂಬ ಒಂದು ಸಭೆಗೆ ಸಾದೃಶ್ಯವಾಗಿದೆ ರೀ.
ಈಗ ನಾವು ಮುಂದಕ್ಕೆ ಹೋಗೋಣ. ಏನ್ ಮಾಡಿದ್ಲು ಅವಳು? ಆ ಜಟಮಾಂಸಿ ತೈಲವನ್ನ ತಗೊಂಡು ಬಂದು ತಲೆಯ ಮೇಲೆ ಹಾಕಿ ತಲೆ ಕೂದಲಿನಿಂದ ಸ್ವಾಮಿಯ ಪಾದವನ್ನು ಒರೆಸಿದ್ಲು. ಇವಾಗ ಕೇಳಿಸ್ಕೊಳ್ರಿ, ಈಗ ಏನ್ ಮಾಡಿದ್ರು ಅಂದ್ರೆ, ಅಲ್ಲಿರುವಂತ ಶಿಷ್ಯರು ಅವ್ರಿಗೆ ಒಳಗಡೆ ಗಲಿಬಿಲಿ ಆಯ್ತಂತ್ರಿ. ಅವ್ರ ಹೊಟ್ಟೆ ಒಳಗಡೆ ಬಹಳ ಗಡಿಬಿಡಿ ಆಯ್ತು. ಏನ್ ಗಡಿಬಿಡಿ ಆಯ್ತಂದ್ರೆ, 3 ಲಕ್ಷ ರೂಪಾಯಿ ದುಡ್ಡು ತೈಲ ತಗೊಂಡು ಬಂದು ಯೇಸು ಸ್ವಾಮಿ ತಲೆ ಮೇಲೆ ಹಾಕಿ ವೇಸ್ಟ್ ಮಾಡ್ತಿದ್ದ. 3 ಲಕ್ಷ ಅಂತ ಒಳಗಡೆ ಕಳವಳ ಆಯ್ತ್ರಿ. ಉದಾಹರಣೆಗೆ ನಮಗೊಂದು 10,000 ರೂಪಾಯಿ ದುಡ್ಡು ಬೇಕಾಗಿರುತ್ತೆ. ಒಬ್ಬನು ಯಾರೋ ಸುಮ್ಮನೆ ನಮ್ಮ ಜೊತೆಲಿರೋ ವೃತ ವೇಸ್ಟ್ ಮಾಡ್ತಿದ್ದಾನೆ ಅನ್ಕೊಳ್ರಿ, ಹೆಂಗಾಗತ್ತೆ ನಮಗೆ? ನನಗಾದ್ರೂ ಕೊಟ್ಟಿದ್ರೆ ಒಳಗಡೆ ಆಗತ್ತೆ ಇಲ್ಲ, ಕಳವಳ ಸ್ಟಾರ್ಟ್ ಆಗುತ್ತೆ. ಅದೇ 10,000 ನನಗೆ ಕೊಟ್ಟಿದ್ರೆ ಅನ್ನಂಗಾಗತ್ತೆ. ಅವನು ವೇಸ್ಟ್ ಮಾಡ್ತಿದ್ದಾನಂತ. ಆದರೆ ಅವನು ಯಾವುದಕ್ಕೆ ವೇಸ್ಟ್ ಮಾಡಿದಾನಂತ ನಾವಂತೀವೋ ಅದು ಅವನಿಗೆ ಯೂಸ್ಫುಲ್ ರೀ. ಅದು ಅವನಿಗೆ ಪ್ರಯೋಜನ, ನಮ್ಮ ದೃಷ್ಟಿಗೆ ಅದು ವೇಸ್ಟ್. ಆ ಥರ ಇವನಿಗೆ ಇಲ್ಲಿ ಏನಾಯ್ತು, ಶಿಷ್ಯರಿಗೆ ಗಲಿಬಿಡಿ ಆಯ್ತು. ಅದರಲ್ಲಿ ಇಸ್ಕರಿಯೋತ್ ಯೂದ ಒಬ್ಬನಿದಾನ, ಅವನಿಗೆ ಬಹಳ ಕಳವಳ ಆಗಿ ಇನ್ನು ತಡ್ಕೊಳಕ್ಕಾಗದಲ್ಲೇ ಬಾಯಿ ತೆಗೆದೇ ಬಿಟ್ಟ. ಏನಂದ ಗೊತ್ತಾ? ಅಮ್ಮ, ನಿನಗೆ ಗೊತ್ತಾಗಲ್ಲೇನು? 3 ಲಕ್ಷ ರೂಪಾಯಿ ಆಯಿಲ್ ಅದು ವೇಸ್ಟ್ ಮಾಡಿಬಿಟ್ಟಲ್ಲ ನೀನು, ಬಡವರಿಗೆ ಹಂಚಿಕೊಡ್ಬೋದಾಗಿತ್ತಲ್ಲ ಅಂದ. ಇವನ ಮನಸ್ಸು ನಿಜವಾಗ್ಲೂ ಬಡವರಿಗೆ ಹಂಚಿಕೊಡ್ಬೇಕಂತಲ್ಲ, ಇವನಿಗೆ ಹಣದ ಮೇಲೆ ವ್ಯಾಮೋಹ ಇತ್ತು. ಹಲ್ಲೆಲೂಯಾ, ಹಣದ ಮೇಲೆ ವ್ಯಾಮೋಹ ಇತ್ತು. ಅದಕ್ಕೆ ಹೇಳ್ತಾನೆ, ಅದೇ ಹೇಳದ್ರಿ, ಹೃದಯದಲ್ಲಿರದೆ ಬಾಯಲ್ಲಿ ಬರುತ್ತೆ. ಮಾತಾಡೋದೇನೋ ಮಾತಾಡ್ಬಿಡೋದ್ರಿ, ಅನ್ನದೇನೋ ಅಂದ್ಬಿಡೋದು. ಆಮೇಲೆ ಏನನ್ನೋದು, ಅದು ಹಂಗಲ್ಲದು, ಅದು ಹಂಗೆ ಹೇಳಿಲ್ಲದು, ಅದು ಹಿಂಗೆ ಹೇಳಿಲ್ಲದು. ಹೃದಯದಲ್ಲಿರೋದೆ ಬಾಯಲ್ಲಿ ಬರೋದು. ಇವನ್ ಹೃದಯದ, ಅದಕ್ಕೆ ಆ ಯೂದನ ಹೃದಯದಲ್ಲಿ ಏನಿತ್ತು? ದುಡ್ಡು. ಇಸ್ಕರಿಯೋತ್ ಯೂದನ ಹೃದಯದಲ್ಲಿ ಇದ್ದಿದ್ದು ಹಣ. ಅದಕ್ಕೆ ಇಲ್ಲಿ ತೈಲವನ್ನು ಹಾಕುವಾಗ ಅಯ್ಯಯ್ಯೋ 3 ಲಕ್ಷ ರೂಪಾಯಿ ಹಣ ವೇಸ್ಟ್ ಮಾಡ್ತಿದ್ದಾಳ ಅವಳು. ಇವನ ಮನಸ್ಸಲ್ಲಿ ಎಷ್ಟು ರೂಪಾಯಿ ಇತ್ತು ಗೊತ್ತಾ? 30 ರೂಪಾಯಿ. ಇವನ ಮನಸ್ಸಲ್ಲಿ ಎಷ್ಟು ರೂಪಾಯಿ ಇತ್ತು? 30 ರೂಪಾಯಿ. ಅದಕ್ಕೆ ಹಣ ಇವನ ಮನಸ್ಸಲ್ಲಿ ಇರೋದ್ರಿಂದ ಆ ತೈಲ ವೇಸ್ಟ್ ಆಗ್ತಿದೆ, ಗೊತ್ತಾಗಲ್ವಾ ನಿನಗೆ ಅಂತ ಬಾಯಿ ತೆಗೆದೇ ಬಿಟ್ಟಾರಿ. ಯಾಕಂದ್ರೆ ಹೃದಯದಲ್ಲಿ ಹಣ ಇದೆ, ಬಾಯಲ್ಲಿ ಹಣವನ್ನ ಮಾತಾಡ್ತಿದ್ದಾನೆ. ಬಡವರು ಅವನ ದೃಷ್ಟಿಯಲ್ಲಿ ಇಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ರು, ಅವ್ರು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತಾರಪ್ಪ, ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರಲ್ಲ ಅಂದರು. ಇಲ್ಲಿ ಗಮನಿಸ್ರಿ, ಮರಿಯಳನ್ನ ಮಾರ್ತಳು ಅಪಾರ್ಥ ಮಾಡಿದ್ಲು. ಮರಿಯಳನ್ನ ಮಾರ್ತಳು ಅಪಾರ್ಥ ಮಾಡಿಕೊಂಡ್ಲು. ಸ್ವಾಮಿ, ಅವಳು ನಿನ್ನ ಪಾದದಲ್ಲೇ ಇದ್ದಾಳೆ, ಒಂದು ಸ್ವಲ್ಪ ಹೇಳ್ಬಾರ್ದ, ಸ್ವಲ್ಪ ಕೆಲ್ಸಕ್ಕೆ ಕಳಿಸ್ಬಾರ್ದ ಅಂತ ಹೇಳಿದ್ಲು, ಅಪಾರ್ಥ ಮಾಡಿಕೊಂಡ್ಲು. ಇಲ್ಲಿ ಯೇಸು ಸ್ವಾಮಿಯ ಶಿಷ್ಯರು ಅವಳನ್ನ ಅಪಾರ್ಥ ಮಾಡಿಕೊಂಡ್ರು. ಅಲ್ಲಮ್ಮ, ಬುದ್ಧಿ ಐತೇನಮ್ಮ ನಿನಗೆ, ಎಣ್ಣೆ ತಗೊಂಡೋಗಿ ಸ್ವಾಮಿ ತಲೆ ಮೇಲೆ ಹಾಕ್ತೀಯಲ್ಲ ನೀನು ಅಂತ ಅಪಾರ್ಥ ಮಾಡಿಕೊಂಡ್ರು. ಆದರೆ ಮರಿಯಳು ಮಾತ್ರನೇ ಯೇಸುವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಯೇಸುವನ್ನ ಪ್ರೀತಿಸಿದಳರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರೆಲ್ಲರ ಅಪಾರ್ಥ ಮಾಡಿಕೊಂಡ್ರು ಕೂಡ ಯೇಸು ಸ್ವಾಮಿಯ ಪಾದದಲ್ಲಿ ಕೂತ್ಕೊಂಡು ತಲೆ ಕೂದಲನ್ನು ತೆಗೆದು ಕಾಲನ್ನು ಒರೆಸ್ತಾ ತನ್ನೊಳಗಿರುವಂತ ಯೇಸುವಿನ ಮೇಲಿರುವ ಪ್ರೀತಿಯನ್ನು ಪ್ರಕಟ ಮಾಡಿದ್ರು. ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀವ? ನಾನು ಕೇಳ್ತಾ ಇದ್ದೀನಿ ನಿಮಗೆ, ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀವ? ನಾನು ಕೈ ಎತ್ತಿದ್ದೀನಿ. ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀವ? ನಾವು ಮಾಡ್ತೀವ? ಹೆಂಗೆ ತೋರಿಸ್ತೀಯ? ತಿಳಿಸ್ರಿ. ಹೆಂಗ್ ಗೊತ್ತಾಗತ್ತೆ ನೀನು ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀಯ ಅಂತ? ಹೆಂಗ್ ಗೊತ್ತಾಗತ್ತೆ? ಹೆಂಗ್ ತಿಳ್ಕೊಳ್ಳಿ? ನಾನು ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀನಿ. ಅದಕ್ಕೆ ಕಷ್ಟ ಆದರೂ ಕೂಡ, ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಕೂಡ ನಿಂತ್ಕೊಂಡು ಪ್ರಸಂಗ ಮಾಡ್ತೀನಿ. ಆರೋಗ್ಯ ಕ್ಷೀಣಿಸಿದ್ರು ಕೂಡ ಪ್ರಯಾಣಗಳನ್ನ ಮಾಡ್ತೀನಿ. ಸ್ವಲ್ಪ ಕಷ್ಟ ಆದ್ರೂ ಬೈಬಲ್ ಓದ್ತೀನಿ. ಯಾಕಂದ್ರೆ ನಾನು ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀನಿ. ನೀವು ಹಲ್ಲೆಲೂಯಾ. ಹೆಂಗೆ ತೋರಿಸ್ತೀವಿ ನಾವು? ಕೆಲವರು ಕಾಣಿಕೆ ಕೊಡೋದ್ರ ಮೂಲಕ, ಕೆಲವರು ಕೆಲಸ ಮಾಡೋದ್ರ ಮೂಲಕ, ಕೆಲವರು ಪ್ರತಿ ವಾರ
ತಪ್ಪದೆ ಸಭೆಗೆ ಬರೋದ್ರ ಮೂಲಕ, ಇನ್ನು ಕೆಲವರು ಕಷ್ಟಪಡೋದ್ರ ಮೂಲಕ, ಇನ್ನು ಕೆಲವರು ಪ್ರಾರ್ಥನೆ ಮಾಡೋದ್ರ ಮೂಲಕ, ಇನ್ನು ಕೆಲವರು ಸುವಾರ್ತೆ ಹೇಳೋದ್ರ ಮೂಲಕ. ಇದು ಯಾವುದನ್ನೂ ನಾನು ಮಾಡಲ್ಲ, ಸುಮ್ಮನೆ ಬಂದು ಭಾನುವಾರ ಕುತ್ಕೊಂಡು ಹಂಗೆ ಹೋಗ್ತೀನಿ ಅಂದ್ರೆ ನಮಗೆ ಯೇಸು ಸ್ವಾಮಿ ಮೇಲೆ ಏನಿಲ್ಲ, ಪ್ರೀತಿ ಇಲ್ಲ. ಯೇಸು ಸ್ವಾಮಿ ಮೇಲೆ ಪ್ರೀತಿ ಇರೋರು ಸುಮ್ಮನೆ ಕೂತು ಹೋಗಲ್ಲ. ಅವನು ನಾನು ನೋಡ್ರಿ ಕೆಲವು ವಿಷಯಗಳನ್ನ ಹೇಳ್ತೀನಿ. ಯೇಸು ಸ್ವಾಮಿ ಮೇಲೆ ಪ್ರೀತಿ ಇರೋನು ಏನ್ ಮಾಡ್ತಾನೆ, ನಾನು ಹೇಳ್ತಿದ್ರೆ ಕರೆಕ್ಟ್ ಆಗಿ ಸಭೆಗೆ ಬರ್ತಾನೆ. ಯೇಸು ಸ್ವಾಮಿ ಮೇಲೆ ಪ್ರೀತಿ ಇರೋನು ಖಂಡಿತ ನಾನು ಹೇಳ್ತೀನಿ ಕಾಣಿಕೆಗಳನ್ನ ಕೊಡ್ತಾನೆ. ಯೇಸು ಸ್ವಾಮಿ ಮೇಲೆ ಪ್ರೀತಿ ಇರೋನು ಎಷ್ಟೇ ಕಷ್ಟದ ಕೆಲಸ ಇರಲಿ, ಸಭೆ ವಿಷಯ ಅದನ್ನು ಮಾಡ್ತಾನೆ. ಇದು ಹೇಳಲ್ಲ, ಏನ್ ಹೇಳಲ್ಲ, ಕಾರಣ ಹೇಳಲ್ಲ, ಕತೆ ಹೇಳಲ್ಲ, ನೆಪಗಳು ಹೇಳಲ್ಲ. ಏನೇ ಕಷ್ಟದ ಕೆಲಸ ಇರಲಿ ಅದನ್ನು ಮಾಡ್ತಾನೆ. ಯೇಸುಸ್ವಾಮಿಯ ಪ್ರೀತಿ ಇರೋನು ಇತರರಿಗಾಗಿ ಮನೆಯಲ್ಲಿದ್ದರೂ ಸಹ ಇತರರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾನೆ. ಯೇಸುಸ್ವಾಮಿಯ ಪ್ರೀತಿ ಇರೋನು ಬಡವರಿಗೆ ಸಹಾಯ ಮಾಡ್ತಾನೆ. ನಮಗಿಂತ ಕಷ್ಟದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಪ್ರತಿದಿನ ನಮಗೆ ಸಹಾಯ ಮಾಡೋಕ್ಕಾಗಲ್ಲ. ಯಾವಾಗಾದ್ರೂ ಅಂತವ್ರನ್ನ ಕಂಡಾಗ ಅವ್ರ ಹೊಟ್ಟೆ ತುಂಬ ಒಂದು ಊಟ ಇಲ್ಲ, ನಮ್ಮ ಕೈಯಲ್ಲಿ ಬಟ್ಟೆ ಕೊಡಿಸೋ ಶಕ್ತಿ ಇದ್ರೆ ಬಟ್ಟೆ, ಏನಾದರೂ ಸಹಾಯ ಮಾಡೋ ಶಕ್ತಿ ಇದ್ರೆ ಚಿಕ್ಕ ಸಹಾಯ, ಖಂಡಿತವಾಗ್ಲೂ ಒಬ್ಬ ಕ್ರೈಸ್ತನ, ಒಬ್ಬ ದೇವರ ಮಗನು ದೇವರ ಮೇಲೆ ಪ್ರೀತಿ ಇರೋದಾದ್ರೆ ಇದೆಲ್ಲವನ್ನ ಅನುಸರಿಸ್ತಾನೆ. ಇದೀರ ಹಲ್ಲೆಲೂಯ. ಹೌದ್ರಿ, ನಾವು ದೇವರನ್ನ ಪ್ರೀತಿ ಮಾಡ್ತೀವಿ, ಆದ ಕಾರಣ ಸಭೆಗೆ ಬರ್ತಾ ಇದ್ದೀವಿ. ನಾವು ದೇವರ ಮೇಲೆ ಪ್ರೀತಿ ಇದೆ, ಆದ ಕಾರಣ ನಾವು ಪ್ರಯಾಸ ಪಡ್ತಾ ಇದ್ದೀವಿ. ದೇವರ ಮೇಲೆ ಪ್ರೀತಿ ಇದೆ, ಆದ ಕಾರಣ ನಮಗೆ ಕಷ್ಟ ಆದ್ರೂ ಇತರರಿಗೆ ನಾವು ಸಹಾಯ ಮಾಡ್ತಿದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಅವನಿಗೆ ದೇವರ ಮೇಲೆ ಪ್ರೀತಿ ಇತ್ತು, ಆದ ಕಾರಣ ಜಟಮಾಂಸಿ ತೈಲವನ್ನು ತಗೊಂಡು ಬಂದು ಯೇಸು ಸ್ವಾಮಿಯ ತಲೆ ಮೇಲೆ ಹಾಕ್ತಿದ್ದಾಳೆ. ವೇಸ್ಟ್ ಅಂದ್ಕೊಳ್ಳಿಲ್ಲ, ಅವಳು ತನ್ನ ಪ್ರೀತಿಯನ್ನ ಯೇಸು ಸ್ವಾಮಿಗೆ ತೋರಿಸ್ತಾ ಇದ್ದಾಳೆ, ಪ್ರಕಟ ಮಾಡ್ತಿದ್ದಾಳೆ. ಅದಕ್ಕೆ ಯೇಸು ಸ್ವಾಮಿ ಏನಂದ್ರೆ ಗೊತ್ತಾ, ನೀವು ಎಲ್ಲೆಲ್ಲೆಲ್ಲ ಸುವಾರ್ತೆ ಸಾರ್ತಿರೋ ಈ ಒಂದು ಪ್ರಸಂಗವನ್ನ, ಅಂದ್ರೆ ಈ ಒಂದು ಘಟನೆಯನ್ನ ಎಲ್ಲ ಕಡೆಗಳಲ್ಲಿ ಸಾರಿರಿ. ಹಲ್ಲೆಲೂಯ. ನನಗೆ ಮರಿಯಳ ಮೂಲಕ ಮರಿಯಳು ಹೇಗೆ ನನ್ನನ್ನು ಪ್ರೀತಿಸಿದಳು, ಪ್ರೀತಿಯನ್ನ ಹೆಂಗೆ ವ್ಯಕ್ತ ಮಾಡಿದ್ಲು ಅನ್ನೋದನ್ನ ಲೋಕಕ್ಕೆ ಸಾರಿ ಹೇಳ್ರಿ. ನೀವು ಎಲ್ಲಿ ಸುವಾರ್ತೆ ಹೇಳ್ತಿರೋ ಅಲ್ಲೆಲ್ಲ ಹೇಳಬೇಕು, ಎಲ್ಲಿ ಪ್ರಸಂಗ ಮಾಡ್ತಿರೋ ಅಲ್ಲೆಲ್ಲ ಇವಳ ಬಗ್ಗೆ ನೀವು ಹೇಳಬೇಕು ಅಂತ. ಬೈಬಲ್ ಅಲ್ಲಿ 7 ಜನ ಮರಿಯಳಿದ್ದಾರೆ. ಈ ಮರಿಯಳು ಯಾರು, ನಾನು ಅವಾಗಲೇ ಹೇಳಿದೆ, ಲಾಜರು, ಮಾರ್ತಳು, ಮರಿಯಳು, ಆ ಕುಟುಂಬದವಳು. ಯೇಸು ಸ್ವಾಮಿ ತಾಯಿ ಮರಿಯಳು ಬೇರೆ, ಮಗ್ದಲದ ಮರಿಯಳು ಬೇರೆ, 7 ಜನ ಮರಿಯಳಿದ್ದಾರೆ. ಅವಾಗ ಮರಿಯಳು ಅಂತ ಹೆಸರಿಡೋದು ಟ್ರೆಂಡ್. ಆದ್ರೆ ಆಗಿನ ಟೈಮ್, ಉದಾಹರಣೆಗೆ ಒಂದು 20 ವರ್ಷದ ಹಿಂದೆ, 20-25 ವರ್ಷದ ಹಿಂದೆ ನಟರಾಜ, ರಾಜೇಶ ಈ ಹೆಸರುಗಳು ಟ್ರೆಂಡ್ ರೀ. ಅವಾಗ ಇಷ್ಟಪಟ್ಟು ಇಟ್ಕೊಳ್ತಿದ್ರೆ ಹೆಸರು. ಆವಾಗ ಆ ತರ ಮರಿಯಳು, ಯೋಸೆಫು, ಯಾಕೋಬು ಗಂಡ್ಮಕ್ಳು ಹುಟ್ಟಿದ್ರೆ ವೈ ಇಂದ, ಹೆಣ್ಮಕ್ಳು ಹುಟ್ಟಿದ್ರೆ ಎಂ ಇಂದ, ಆ ತರ ಹೆಸರುಗಳನ್ನ ಇಡ್ತಾ ಇದ್ರು. ಈ ಮರಿಯಳು ಯೇಸು ಸ್ವಾಮಿನ ಇಷ್ಟು ಪ್ರೀತಿ ಮಾಡಿದ್ಲು ಅಂದ್ರೆ, ನಾನು ನಿಮ್ಗೆ ಹೇಳ್ತೀನಿ, ಅಪಾರವಾದ ಪ್ರೀತಿ, ಆ ಕ್ರಿಯೆಗಳ ಮೂಲಕ ಪ್ರೀತಿ. ಬಾಯಿ ಮಾತಲ್ಲಿ ಹೇಳಿಲ್ಲ, ಬಹಳ ಜನ ಬಾಯಿ ಮಾತಲ್ಲಿ ಹೇಳ್ತಾರೆ. ಬಾಯಿ ಮಾತಲ್ಲಿ ಪ್ರೀತಿ ಅಲ್ಲ, ಕ್ರಿಯೆಗಳಲ್ಲಿ ಪ್ರೀತಿ ತೋರಿಸ್ತಿದ್ದಾರೆ. ನಿನ್ ಬಾಯಿ ಮಾತಿನ ಪ್ರೀತಿ ದೇವರಿಗೆ ಬೇಕಾಗಿಲ್ಲ, ನಿನ್ ಬಾಯಿ ಮಾತಿನ ಪ್ರೀತಿ ಅಕ್ಕಪಕ್ಕದವ್ರಿಗೆ ಬೇಕಾಗಿಲ್ಲ, ಕ್ರಿಯೆಗಳ ಪ್ರೀತಿ ಪ್ರಕಟ ಮಾಡ್ತಿದ್ದಾರೆ. ತಲೆ ಕೂದಲನ್ನ ತಗೊಂಡು ಯೇಸು ಸ್ವಾಮಿ ಪಾದ ಬರೆಸ್ತಾ ಇದ್ದಾಳ್ರಿ. ಹೆಣ್ಣು ಮಕ್ಕಳಿಗೆ ತಲೆಯ ಕೂದಲು ಅದು ಅವರಿಗೆ ಗೌರವ, ಅದು ಅವರಿಗೆ ಮರ್ಯಾದೆ. ತಲೆಯ ಕೂದಲು, ಆ ತಲೆಯ ಕೂದಲಿನಿಂದ ಯೇಸು ಸ್ವಾಮಿ ಪಾದ ಬರೆಸ್ತಾ ಇದ್ದಾರೆ. ಅರ್ಥ ಏನ್ ಗೊತ್ತಾ? ಸ್ವಾಮಿ, ನನ್ನ ಬೆಲೆ, ನನ್ನ ಗೌರವ, ನನ್ನ ಘನತೆ, ನನ್ನ ಜೀವಿತಕ್ಕೆ ಆಧಾರ ಎಲ್ಲವೂ ನೀನೇ ಸ್ವಾಮಿ ಅಂತ ಅದರ ಅರ್ಥ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲವೂ ನೀನೇ ಸ್ವಾಮಿ, ನನ್ನ ಜೀವಿತ ನಿನಗೆ ಸಮರ್ಪಣೆ ಅಪ್ಪ ಅಂತ ಅದರ ಅರ್ಥ. ಅಷ್ಟು ಪ್ರೀತಿ ಮಾಡಿದ್ಲು ಮರಿಗಳು, ಯೇಸು ಸ್ವಾಮಿನ ಅಷ್ಟು ಪ್ರೀತಿ ಮಾಡಿದ್ಲು. ಎಷ್ಟು ತ್ಯಾಗದ ಪ್ರೀತಿ. ಅದಕ್ಕೆ ಅಲ್ಲೊಬ್ಬ ಮನುಷ್ಯ ಇದ್ದಾನ್ರಿ, ಅವನ ಹೆಸರು ಯೂದ. ಅವನೇನ್ ಹೇಳ್ತಾನೆ, ಮತ್ತೊಂದ್ ಸಾರಿ ನಾನು ನಿಮಗೆ ನೆನಪು ಮಾಡ್ತೀನಿ. ಅವನೇನ್ ಹೇಳ್ತಾನೆ, ನೀನು ಸುಮ್ಮನೆ ವೇಸ್ಟ್ ಮಾಡದೆ ನೀನು. ಯಾಕಪ್ಪ ಅಂದ್ರೆ ಯೇಸು ಸ್ವಾಮಿನ ಹಿಡುಕೊಡುವಂತ ಕಾರ್ಯದಲ್ಲಿದ್ದ ಅವನು. ನನಗೆ ಕೇಳಿಸ್ಕೊಳ್ಳಿ, ಯೇಸು ಸ್ವಾಮಿನ ಹಿಡುಕೊಡುವಂತ ಕಾರ್ಯದಲ್ಲಿದ್ದ. 30 ರೂಪಾಯಿಗೆ ಡೀಲ್ ಮಾಡಿದ್ದ ಅವನು. ಪರಿಸಾಯರ ಜೊತೆಯಲ್ಲಿ, ಶಾಸ್ತ್ರಿಗಳ ಜೊತೆಯಲ್ಲಿ, ಅಧಿಕಾರಿಗಳ ಜೊತೆಯಲ್ಲಿ 30 ರೂಪಾಯಿ ಮಾತಾಡಿ ಬಂದಿದ್ದ. ಯೇಸುವನ್ನ ನಾನು ತೋರಿಸ್ತೀನಿ,
ಯೇಸು ಎಲ್ಲೂ ಹೋಗ್ತಾರಲ್ಲ ಅಲ್ಲಿ ನಾನು ಇರ್ತೀನಿ, ನಾನು ಗುರುತು ಕೊಡ್ತೀನಿ ಯಾರಂತ. 30 ರೂಪಾಯಿ ಡೀಲ್ ಮಾತಾಡಿದ್ದ ಯೇಸು. ಮರಿಯಳಿಗೂ ಮತ್ತೆ ಯೂದನಿಗೂ ಇರುವಂತಹ ಒಂದೆರಡು ವ್ಯತ್ಯಾಸ ಹೇಳಿ ನಾನು ನಿಲ್ಲಿಸ್ತೇನೆ. ಹಣವನ್ನ ಕಳ್ಕೊಂಡು ಯೇಸುವಿನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ರು. ಏನ್ ಹೇಳ್ರಿ, ಏನ್ ಮಾಡಿದ್ರು? ಪ್ರೀತಿಯನ್ನು ಸಂಪಾದನೆ ಮಾಡಿದ್ರು. ಯೂದ ಏನ್ ಮಾಡ್ದ? ಯೇಸುವನ್ನ ಕಳ್ಕೊಂಡ, ಹಣವನ್ನು ಸಂಪಾದನೆ ಮಾಡ್ದ. ಏನ್ ಮಾಡ್ದ? ಯೇಸುವನ್ನ ಕಳ್ಕೊಂಡ, ಹಣ ಸಂಪಾದನೆ ಮಾಡ್ದ. ಅವಳು ಯೇಸುವಿಗಾಗಿ ಹಣವನ್ನ ತ್ಯಾಗ ಮಾಡಿದ್ಲು, ತನ್ನ ಶರೀರದ ಕೆಲಸವನ್ನ ತ್ಯಾಗ ಮಾಡಿದ್ಲು, ಯೇಸುವನ್ನು ಪಡ್ಕೊಂಡು ಯೇಸುವನ್ನ ಸಂಪಾದನೆ ಮಾಡಿದ್ಲು. ದೇವ್ರ ಮಕ್ಕಳೇ, ನೀನು ಏನ್ ಸಂಪಾದನೆ ಮಾಡ್ತೀಯೋ ಏನ್ ಸಂಪಾದನೆ ಮಾಡಲ್ವೋ, ಮೊದಲು ಯೇಸುವನ್ನ ಸಂಪಾದನೆ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, ನೀನು ಯೇಸುವನ್ನ ಸಂಪಾದನೆ ಮಾಡು. ಒಂದು 3-4 ಜನಕ್ಕೆ ಹೇಳ್ರಿ, ನೀನು ಯೇಸುವನ್ನ ಸಂಪಾದನೆ ಮಾಡು, ಯೇಸುವನ್ನ ಸಂಪಾದನೆ ಮಾಡು. ಹಲ್ಲೆಲೂಯಾ. ನಾನು ನಿಮಗೆ ಹೇಳ, ಈ ಲೋಕದಲ್ಲಿ ಜೀವನ ಮಾಡ್ಲಿಕ್ಕೆ ಹಣ ಬೇಡ, ಬೇಕು, ಸಂಪಾದಿಸ್ರಿ. ನಾನು ಬೇಡ ಅಂತ ಹೇಳ್ತಾ ಇಲ್ಲ. ದುಡಿಮೆ ಮಾಡಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನೀವು ದುಡಿಬೇಕು, ಸಂಪಾದನೆ ಮಾಡಬೇಕು, ಅಭಿವೃದ್ಧಿಯಲ್ಲಿ ಜೀವಿಸಬೇಕು. 4 ಜನ ನೋಡಿ ನೀನ್ ಆರಾಧನೆ ಮಾಡುವ ದೇವರನ್ನ ಅವರು ಹೊಗಳಬೇಕು. ಅಷ್ಟರ ಮಟ್ಟಿಗೆ ನೀನ್ ಜೀವನ ಮಾಡು, ಒಳ್ಳೇದು. ಆದ್ರೆ ಇನ್ನೊಂದು ನೆನಪು ಮಾಡ್ಕೋ, ಅದೇ ಸಂಪಾದನೆಗೆ ಆದ್ಯತೆ ಕೊಡದೆ ಅದಕ್ಕಿಂತಲೂ ಶ್ರೇಷ್ಠನಾಗಿರುವ ಯೇಸುವನ್ನು ಸಂಪಾದನೆ ಮಾಡು. ಆತನನ್ನ ಸಂಪಾದನೆ ಮಾಡ್ಲಿಕ್ಕೆ, ಸಂಪಾದನೆ ಮಾಡಿದ್ದು ನಾಶ ಆಗಲಿಬೇಕಾದ್ರೆ, ಸಂಪಾದನೆ ಮಾಡಿದ್ದು ಹೋಗಲಿಬೇಕಾದ್ರೆ, ಆದ್ರೆ ಯೇಸುವನ್ನ ಮಾತ್ರ ಯಾವತ್ತೂ ಕಳ್ಕೊಳ್ಳಬೇಡ. ಹಲ್ಲೆಲೂಯಾ. ಮರಿಯಳು ಏನ್ ಮಾಡಿದ್ಲು? ಯೇಸುವನ್ನ ಸಂಪಾದನೆ ಮಾಡಿದ್ಲು. ಯೂದ ಏನ್ ಮಾಡ್ದ? ಹಣದ ಸಂಪಾದನೆಗಾಗಿ ಯೇಸುವನ್ನ ಕಳ್ಕೊಂಡ. ಯೇಸು ಸ್ವಾಮಿನ ಬಂಡವಾಳ ಅವನಿಗೆ. ಯೇಸು ಸ್ವಾಮಿನ ನಾನು ಹಿಡ್ಕೊಡ್ತೀನಿ, 30 ರೂಪಾಯಿ ದುಡ್ಡು ಕೊಡ್ರಿ ಮಾತಾಡಿಕೊಂಡ. ನಾನು ನಿಮಗೆ ಹೇಳೋದು ಗೊತ್ತಾಗ್ತೀಯ, 30 ರೂಪಾಯಿ ದುಡ್ಡು ಒಂದು ಕಡೆ ಯೇಸು, 30 ರೂಪಾಯಿ ದುಡ್ಡು ಬೇಕಾ, ಒಂದು ಕಡೆ ಇವತ್ತ ಯೇಸು ಬೇಕಾ ಅಂತ ನಿನ್ನನ್ನ ಕೇಳಿದ್ರೆ ಏನ್ ಹೇಳ್ತೀಯ? ನನಗೆ ಯೇಸುನೇ ಬೇಕು. ಹಲ್ಲೆಲೂಯಾ. ಆವಾಗಿನ ಕಾಲದಲ್ಲಿ 30 ರೂಪಾಯಿ ಅಂದ್ರೆ ಎಷ್ಟು? 4 ಎಕರೆ ಜಮೀನ್ ತಗೊಳ್ಳೋಷ್ಟು ದುಡ್ಡು. ಅದು 4 ಎಕರೆ ಜಮೀನ್ ತಗೊಳ್ಳೋಷ್ಟು ದುಡ್ಡ್ರಿ. 4 ಎಕರೆ ಜಮೀನ್ ಬೇಕಾ? ಯೇಸು ಬೇಕಂದ್ರೆ ಏನಂತೀಯ? ನನಗೆ ಯೇಸುನೇ ಬೇಕು. 40 ಎಕರೆ ಫ್ರೀ ಜಮೀನ್ ಬೇಕಾ? ಯೇಸು ಬೇಕಾದ್ರೆ ಏನ್ ಹೇಳ್ತೀಯ? ನನಗೆ ಯೇಸುನೇ ಬೇಕು. ಮುಂದಿನ ದಿನಗಳಲ್ಲಿ ಬರುತ್ತೆ, ಇದು ನೆನಪಿರ್ಲಿ. ಸರ್ಕಾರದಿಂದ ಸವಲತ್ತುಗಳು ಬೇಕಾ, ಯೇಸು ಬೇಕಾ ಅಂತ ಪ್ರಶ್ನೆ ಬರುತ್ತೆ ನಿನಗೆ. ಬರುತ್ತಿದು ಆಂಧ್ರದಲ್ಲಿ ಬಂದಿದೆ, ಕರ್ನಾಟಕದಲ್ಲಿ ಬರುತ್ತೆ, ಎಲ್ಲ ರಾಜ್ಯಗಳಲ್ಲಿ ಬರುತ್ತೆ. ಸರ್ಕಾರದ ಸವಲತ್ತುಗಳು ಬೇಕಾ, ಯೇಸು ಬೇಕಾ ಅನ್ನೋ ಪ್ರಶ್ನೆ ನಿನಗೆ ಬರುತ್ತೆ. ಏನ್ ಬೇಕು ನಿನಗೆ? ಹಲ್ಲೆಲೂಯಾ. ಮತ್ತು ನನಗೆ ಯಾರು ಬೇಕು? ಯೇಸುನೇ ಬೇಕ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೇಸುವನ್ನ ಸಂಪಾದನೆ ಮಾಡು, ಇರೋದು ನಷ್ಟ ಆಗಲಿ ಬೇಕಾದ್ರೆ. ಇನ್ನೊಂದೆರಡು ವಿಷಯ ಹೇಳಿ ನಾನು ನಿಲ್ಲಿಸ್ತೀನಿ. ಹಾಗಿದ್ರೆ ಇಸ್ಕರಿಯೋತಿ ಯೂದ ಯಾಕೆ ಹಿಂಗಾದ? ಏನ್ ಮಾಡಕ್ ಹೋದ ಇಸ್ಕರಿಯೋತಿ ಯೂದ? ಅವನಿಗಿರುವಂತ ಬಲಹೀನತೆ ಏನು? ಒಂದು, ಅವನಿಗೆ ಹಣದ ಆಸೆ, ಅವನ ಬಲಹೀನತೆ, ಹಣದ ಆಸೆ, ಬಲಹೀನತೆ. ಅದಕ್ಕೋಸ್ಕರ ಹಣಕ್ಕೋಸ್ಕರ ದೇವರನ್ನೇ ದೂರ ಮಾಡಿಕೊಂಡ. ಉದಾಹರಣೆಗೆ ನಾನು ನಿಮಗೆ ಹೇಳ, ಬಿಳಾಮ, ಗೆಹಜಿ, ಆಕಾನ, ಇವರೆಲ್ಲ ಏನಪ್ಪ? ಬಂಗಾರಕ್ಕೋಸ್ಕರ, ಹಣಕ್ಕೋಸ್ಕರ ದೇವರನ್ನ ದೂರ ಮಾಡಿಕೊಂಡವರು. ಅದರಲ್ಲಿ ಇಸ್ಕರಿಯೋತಿ ಯೂದ ಕೂಡ ಒಬ್ಬನು. ಅವನು ದೇವರನ್ನ ದೂರ ಮಾಡಿಕೊಂಡ. ಎರಡನೇ ಮಾತು, ಎರಡನೇ ಬಲಹೀನತೆ ಅವನಿಗೆ ಏನು ಗೊತ್ತಾ? ಸೈತಾನನು ಅವನಿಗೆ ಆಲೋಚನೆ ಕೊಟ್ಟಾಗ ಆ ಆಲೋಚನೆಯನ್ನ ಗೆಲ್ಲಲಿಲ್ಲ. ದೇವ್ರ ಮಕ್ಕಳ, ನಾನು ನಿಮಗೆಲ್ಲ ಸೈತಾನನ ಕೆಟ್ಟ ಆಲೋಚನೆಗಳನ್ನ ತರ್ತಾನೆ. ಪ್ರಾರ್ಥನೆ ಬಗ್ಗೆ ವಾಕ್ಯ ಕೇಳಿದಾಗ ಪ್ರಾರ್ಥನೆ ಮಾಡಬೇಡ ಅಂತ ತರ್ತಾನೆ. ನಂಬಿಕೆ ಬಗ್ಗೆ ವಾಕ್ಯ ಕೇಳುವಾಗ ನಂಬಿಕಸ್ಥನಾಗಿ ಇಲ್ಲದ ಹಾಗೆ ಮಾಡಲಿಕ್ಕೆ ಅವನು ಕೆಟ್ಟ ಆಲೋಚನೆ ತರ್ತಾನೆ. ವಲಸಾದ ಆಲೋಚನೆ. ಪರಿಶುದ್ಧತೆ ಬಗ್ಗೆ ವಾಕ್ಯ ಕೇಳಿದ್ಯಾ, ನೀನ್ ತೀರ್ಮಾನ ಮಾಡ್ತೀಯಾ, ನಾಳೆಯಿಂದ ಯಾವ ಪಾಪದ ಆಲೋಚನೆ ಮಾಡಲ್ಲ, ಪರಿಶುದ್ಧವಾಗಿ ಜೀವಿಸ್ತೀನಿ ಅಂತ ನೀನ್ ತೀರ್ಮಾನ ಮಾಡ್ತೀಯಾ, ನಾಳೆನೆ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಸಹಿತ ಅವನ ತಲೆಗೆ ತರ್ತಾನೆ. ಅವನ ಕೆಲಸ ಅವನು ಮಾಡ್ತಾನ್ರಿ, ಅವನು ಮಾಡ್ತಾನೆ. ಅವನು ಪಾಪದಲ್ಲಿ ಬಿದ್ದವರ ವಿಷಯಕ್ಕೆ ಅವನು ಬರಲ್ಲ, ಪರಿಶುದ್ಧರನ್ನ ಅವನು ಬಿಡಲ್ಲ. ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ತಂದಾಗ್ತಾನೆ. ನಾನು ನಿನಗೆ ಆಲೋಚನೆಗೆ ಬಂದಾಗಲೇ ಅದನ್ನ ಗೆಲ್ಲಬೇಕು ನೀನು, ಅದನ್ನ ಆಚರಣೆಗೆ ತರಬಾರದು. ಇನ್ನೊಂದ್ಸರಿ ಹೇಳ, ಆಲೋಚನೆ
ಆಲೋಚನೆಗೆ ಬಂದಾಗಲೇ ಅದನ್ನು ಗೆಲ್ಲಬೇಕು, ಆಚರಣೆಗೆ ತರಬಾರದು. ಪಕ್ಕದವ್ರಿಗೆ ಹೇಳ್ರಿ, ಆಲೋಚನೆಗೆ ಬಂದಾಗಲೇ ಅದನ್ನು ಗೆಲ್ಲಬೇಕು, ಆಚರಣೆಗೆ ತರಬಾರದು. ಹೇಳೋದು ಗೊತ್ತಾಯ್ತಾ? 30 ರೂಪಾಯಿಗೆ ಯೇಸು ಸ್ವಾಮಿನ ಹಿಡ್ಕೊಳ್ಬೇಕು ಅಂತ ಆಲೋಚನೆ ಬಂತು, ಅದನ್ನ ಅಲ್ಲೇ ಗೆಲ್ಲಬೇಕಾಗಿತ್ತ ಅವನು. ಆದ್ರೆ ಆಚರಣೆಗೆ ತಂದ, ಹೋದ, ಅವರ ಯಾರು ಪರಿಸರ ಜೊತೆ ಮಾತಾಡ್ದ, ಶಾಸ್ತ್ರಿಗಳ ಜೊತೆ ಮಾತಾಡ್ದ, ಡೀಲ್ ಒಪ್ಪಿಗೆ ಆಯ್ತು, ಸರಿ ಮಾಡಿಕೊಂಡ. ಆಲೋಚನೆಗೆ ಬಂದಾಗಲೇ ಗೆದ್ದಿದ್ರೆ ಅವನ ಡೀಲ್ಗೆ ಹೋಗ್ತಾ ಇರಲಿಲ್ಲ, ಆಚರಣೆಗೆ ಹೋಗ್ತಾ ಇರಲಿಲ್ಲ. ಆಲೋಚನೆಗೆ ಬಂದಾಗಲೇ ಗೆದ್ದು ಬಿಡು. ಪಾಪದ ಆಲೋಚನೆ ಬಂತ, ಆಲೋಚನೆಯಲ್ಲೇ ಗೆದ್ದು ಬಿಡು. ಪಾಪ ಮಾಡಿ ಆಮೇಲೆ ಹತ್ರ ಏನು ಪ್ರಯೋಜನ ಇಲ್ಲ. ಪಾಪದ ಆಲೋಚನೆ ಬಂದಾಗಲೇ ಅಲ್ಲಿ ಗೆಲ್ಲಬೇಕು, ಹಣದ ಆಸೆ ಬಂದಾಗಲೇ ಅಲ್ಲಿ ಗೆಲ್ಲಬೇಕು, ದುಷ್ಟ ಸೈತಾನನ ಆಕರ್ಷಣೆಗಳ ಆಲೋಚನೆ ತಲೆಗೆ ಬಂದಾಗಲೇ ಅಲ್ಲೇ ಗೆದ್ದು ಬಿಡ್ಬೇಕು. ಆಲೋಚನೆಯಲ್ಲೇ ಗೆಲ್ಲು, ಅದನ್ನ ಆಚರಣೆಗೆ ತರಬೇಡ. ಇದೀರಾ? ಬಹಳ ಜನ ದೇವ್ರ ಮಕ್ಕಳು ಯಾಕೆ ಸಫರ್ ಮಾಡ್ತಾರೆ, ಯಾಕೆ ನೊಂದ್ಕೊಳ್ತಾರೆ, ಯಾಕೆ ನೋವಿನಲ್ಲಿ ಬಿದ್ದೋಗ್ತಾರೆ ಅಂದ್ರೆ ಆಲೋಚನೆಯಲ್ಲಿ ಗೆಲ್ಲಲ್ಲ, ಆಚರಣೆಗೆ ತರ್ತಾರೆ. ಫಿಲಿಪ್ಪಿ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಾಕ್ಯ ನಾನು ಓದ್ತೇನೆ. ಕಡೆ ಮಾತೇನೆಂದರೆ, ಸಹೋದರರೇ, ಯಾವ್ಯಾವುದು ಸತ್ಯವೋ, ಯಾವುದು ಮಾನ್ಯವೋ, ಯಾವುದು ನ್ಯಾಯವೋ, ಯಾವುದು ಶುದ್ಧವೋ, ಯಾವುದು ಪ್ರೀತಿಕರವೋ, ಯಾವುದು ಮನೋಹರವೋ ಆಗಿದೆಯೋ, ಅವು ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವುಗಳನ್ನ ಲಕ್ಷ್ಯಕ್ಕೆ ತಂದುಕೊಳ್ಳಿ. ಅರ್ಥ ಆಗ್ತಿದೆಯಾ? ಪಾಪದ ಆಲೋಚನೆ ಬಂದಾಗಲೇ ಓಹೋ, ನಾನು ಯೋಗ್ಯವಾಗಿ ಬದುಕಬೇಕು, ಸತ್ಯವಾಗಿ ಬದುಕಬೇಕು, ಮಾನ್ಯವಾಗಿ ಬದುಕಬೇಕು, ನ್ಯಾಯವಾಗಿ ಬದುಕಬೇಕು, ಶುದ್ಧವಾಗಿ ಬದುಕಬೇಕು, ಯೇಸು ಸ್ವಾಮಿ ಪ್ರೀತಿಯಲ್ಲಿ ನಾನು ಬದುಕಬೇಕು. ಅಯ್ಯೋ, ಈ ಪಾಪದ ಆಲೋಚನೆ ಬೇಡ, ಈ ಆಲೋಚನೆಯಲ್ಲಿ ಅಲ್ಲೇ ನಾನು ಗೆಲ್ಲಬೇಕು. ಅದನ್ನ ಗೆದ್ರೆ ಏನಾಗುತ್ತೆ? ಯೋಗ್ಯರಾಗ್ತೀವಿ ನಾವು. ಅದನ್ನ ಗೆದ್ರೆ ಪರಿಶುದ್ಧರಾಗ್ತೀವಿ ನಾವು. ಅದನ್ನ ಗೆದ್ರೆ ಪ್ರೀತಿ ಪಾತ್ರರಾಗ್ತೀವಿ ನಾವು. ಇವನಿಗಿರುವಂತ 3ನೇ ಬಲ ಏನಂತ ಏನು ಗೊತ್ತಾ? ಯೇಸುವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಯೂದನು ಯೇಸುವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ, ಮರಿಯಳು ಯೇಸುವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಯೇಸುವನ್ನ ಅರ್ಥ ಮಾಡಿಕೊಳ್ಳಿಲ್ಲ. ಏನ್ ಅರ್ಥ ಮಾಡಿಕೊಳ್ಳಿಲ್ಲ? ಇವನ್ ಏನ್ ತಿಳಿದ ಅಂದ್ರೆ, ಯೂದ ಯೇಸುವನ್ನು ಯಾಕೆ ಹಿಂಬಾಲಿಸಿದ ಗೊತ್ತಾ? ಯೇಸು ಸ್ವಾಮಿ ಜೊತೆಗೆ ಬಂದ್ರೆ ನಾನೊಂದು ಸಾಮ್ರಾಜ್ಯವನ್ನ ಕಟ್ಟಬಹುದು, ರೋಮ್ ಸರ್ಕಾರದ ವಿರುದ್ಧವಾಗಿ ನಾನು ನಿಲ್ಬಹುದು. ಯೇಸು ಸ್ವಾಮಿ ಹಿಂದುಗಡೆ ಇಷ್ಟೊಂದು ಜನರಿದಾರಲ್ಲ, ಆ ಜನರನ್ನೆಲ್ಲ ತಗೊಂಡೋಗಿ ಏನು ರೋಮ್ ಸರ್ಕಾರದ ಮೇಲೆ ನಾನು ಯುದ್ಧ ಮಾಡಬಹುದು, ನಾನು ಗುಂಪು ಕಟ್ಟಬಹುದು ಅಂತ ತಿಳಿದಾರೆ ಇವನು. ಅದಕ್ಕೆ ಯೇಸು ಸ್ವಾಮಿ ಹಿಂದೆ ಬಂದ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಇವನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಕ್ಕೆ ಇವನು ಬಂದ. ಯೇಸು ಸ್ವಾಮಿ ಸಿಂಹ ಅಂತ ತಿಳ್ಕೊಂಡು ಬಂದಾರಿ. ಆದ್ರೆ ಯೇಸು ಸ್ವಾಮಿ ಯಜ್ಞದ ಕುರಿಮರಿ. ಇವ್ರು ತಿಳ್ಕೊಂಡಿದ್ದು ಯೇಸು ಸ್ವಾಮಿ ಸಿಂಹ 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 ತರ ಯೇಸು ಇಲ್ಲ, ನನಗಾಗಿ ನಿಮಗಾಗಿ ಯಜ್ಞಕ್ಕೆ ನೇಮಕವಾದ ಕುರಿಮರಿಯಾಗಿ ಯೇಸು ಸ್ವಾಮಿ. ಇವನೇ ತಿಳ್ಕೊಂಡ ಯೇಸು ಯುದ್ಧ ವೀರನು, ಕತ್ತಿ ಹಿಡ್ಕೊಂಡು ಬರ್ತಾರೆ, ನಂತರ ಕುದುರೆಗಳ ಮೇಲೆ ಬರ್ತಾರೆ, ಸಾಮ್ರಾಜ್ಯವನ್ನು ಕಟ್ತಾರೆ ಅಂತ ತಿಳ್ಕೊಂಡ. ಆದ್ರೆ ಯೇಸು ಯುದ್ಧ ವೀರನಾಗಿ ಬರಲಿಲ್ಲ, ಶಾಂತಿ ದೂತನಾಗಿ ಯೇಸು ಸ್ವಾಮಿ ಬಂದರು. ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಇವನಿಗೆ. ಯೇಸು ಒಬ್ಬ ರಾಜನಾಗಿ ಬರ್ತಾನೆ ಅಂತ ತಿಳ್ಕೊಂಡ್ರು, ಇವು ತಿಳ್ಕೊಂಡಿದ್ದು. ಆದ್ರೆ ಯೇಸು ಬಂದದ್ದು ಒಬ್ಬ ಪರಿಚಾರಕನಾಗಿ, ಒಬ್ಬ ಸೇವಕನಾಗಿ ಈ ಲೋಕಕ್ಕೆ ಬಂದರು. ಯೇಸು ಸ್ವಾಮಿ ಶಿಷ್ಯರ ಪಾದಗಳನ್ನು ತೊಳೆದರು. ಆತನ ರಾಜನಾಗಿ ಬರಲಿಲ್ಲ, ಸೇವಕನಾಗಿ ಬಂದರು. ರೋಮ್ ಸರ್ಕಾರವನ್ನ ಎದುರಿಸ್ತಾರೆ ಯೇಸು ಅಂತ ತಿಳ್ಕೊಂಡ ಇವನು. ಯಾಕಂದ್ರೆ ಯೇಸುವಿನ ಹಿಂದೆ 5,000 ಜನ ಇದ್ದಾರೆ, ಯೇಸುವಿನ ಹಿಂದೆ ಲಕ್ಷಾನುಗಟ್ಟಲೆ ಜನರು ಬರ್ತಿದ್ದಾರೆ. ಅದಕ್ಕೆ ರೋಮ್ ಸರ್ಕಾರವನ್ನು ಎದುರಿಸ್ತಾರೆ ಯೇಸು ಅಂತ ಇವನು ತಿಳ್ಕೊಂಡ. ಇಲ್ಲ ಇಲ್ಲ, ರೋಮ್ ಸರ್ಕಾರ ನೇಮಕ ಮಾಡಿದಂತ ಶಿಲುಬೆಗೆ ತನ್ನನ್ನು ತಾನೇ ಯೇಸು ಸ್ವಾಮಿ ಒಪ್ಪಿಸಿಕೊಡಕ್ಕೆ ಈ ಲೋಕಕ್ಕೆ ಬಂದರು. ಯೇಸು ಒಬ್ಬ ಯುದ್ಧ ವೀರನಂತೆ, ಒಬ್ಬ ನಾಯಕನಂತೆ, ಒಬ್ಬ ಕ್ರಾಂತಿಕಾರಿಯಂತೆ ವೇಷ ಹಾಕೊಂಡು ಬಂದಿದ್ದಾರೆ ಅಂತ ಇವನ್ ತಿಳ್ಕೊಂಡ. ಆದರೆ ಯೇಸು ವೇಷಧಾರಿಗಳಾಗಿರುವ ಜನರನ್ನ ಖಂಡಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಇವನ್ ತಿಳ್ಕೊಂಡ, ಏನಂತ ತಿಳ್ಕೊಂಡ? ಭೂಮಿಯಲ್ಲಿ ತನ್ನದೇ ಆದ ಸಾಮ್ರಾಜ್ಯವನ್ನ ಯೇಸು ಸ್ಥಾಪನೆ ಮಾಡ್ತಾರೆ, ತನ್ನದೇ ಆದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಮತ್ತು ನಾನು ಹೇಳ್ತೀನಿ, ರೋಮ್ ಸರ್ಕಾರವನ್ನ ಹಾಳು ಮಾಡ್ತಾರೆ, ಅದನ್ನು ನಾಶ ಮಾಡ್ತಾರೆ ಅಂತ ಇವನ್ ತಿಳ್ಕೊಂಡ.
ಆದರೆ ಯೇಸು ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಭೂಮಿಯಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಕ್ಕೆ ಬರಲಿಲ್ಲ, ಪರಲೋಕ ರಾಜ್ಯದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಯೇಸು ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ರಕ್ತ ಕುದಿಯುವಂತ ಪ್ರಸಂಗಗಳನ್ನು ಮಾಡ್ತಾರೆ ಯೇಸು ಅನ್ಕೊಂಡ ಇವನು. ರೋಮ್ ಸರ್ಕಾರಕ್ಕೆ ವಿರುದ್ಧವಾಗಿ ಜನರು ನಿಂತ್ಕೊಳ್ಬೇಕು, ಅದಕ್ಕೆ ರಕ್ತ ಕುದಿಯುವ ಪ್ರಸಂಗಗಳನ್ನು ಮಾಡ್ತಾರೆ ಅಂತ ಇವನು ತಿಳ್ಕೊಂಡ. ಆದರೆ ಯೇಸು ಸ್ವಾಮಿ ಪ್ರೀತಿ, ಶಾಂತಿ, ನೀತಿಯನ್ನ ಯೇಸು ಸ್ವಾಮಿ ಪ್ರಸಂಗ ಮಾಡಿದರು. ಹಲ್ಲೆಲೂಯಾ. ರಕ್ತ ಕುದಿಯುವ ಪ್ರಸಂಗ ಮಾಡಲಿಲ್ಲ ರೀ. ಒಬ್ಬ ಮನುಷ್ಯನಿಗೆ ವಿರುದ್ಧವಾಗಿ ಹೋಗಿ ಅವನ ಮೇಲೆ ಆ ದಾಳಿ ಮಾಡುವಂತ ಪ್ರಸಂಗವನ್ನ ಯೇಸು ಸ್ವಾಮಿ ಮಾಡಲಿಲ್ಲ. ಅದಕ್ಕೆ ನಾನೇನು ಹೇಳ್ತಿದ್ದೀನಿ, ಯೂದ ಯೇಸುವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಮರಿಯಳು ಯೇಸುವನ್ನ ಅರ್ಥ ಮಾಡಿಕೊಂಡರು, ಪೇತ್ರನು ಯೇಸುವನ್ನ ಅರ್ಥ ಮಾಡಿಕೊಂಡ. ಏನಂತಪ್ಪ ಜನ ಅಂತ ಯೇಸು ಸ್ವಾಮಿ ಕೇಳಿದ್ರು ಒಂದ್ಸಾರಿ. ಎಲ್ಲ ಶಿಷ್ಯರು ಏನಂದ್ರು ಗೊತ್ತಾ? ಸ್ವಾಮಿ ನಿನ್ನನ್ನು ಮನುಷ್ಯ ಅಂತಾರೆ, ಸ್ವಾಮಿ ನೀನು ದೆವ್ವದ ಶಕ್ತಿಯಿಂದ ಅದ್ಭುತ ಮಾಡ್ತೀಯ ಅಂತಾರೆ, ಸ್ವಾಮಿ ನಿನ್ನನ್ನು ಒಬ್ಬೊಬ್ರು ಕೆಲವರು ಮಾಟವಾದಿ ಅಂತ ಹೇಳ್ತಾರೆ, ನಿನ್ನನ್ನ ಮಂತ್ರ ಮಾಡುವವನೊಬ್ರು ಅಂತಾರೆ. ಅವ್ರು ಏನಾದ್ರೂ ಅನ್ಲಪ್ಪ, ನೀವೇನಂತೀರಿ? ಅವಾಗ ಪೇತ್ರ ಇದ್ದಾರೆ, ಸ್ವಾಮಿ ನೀನು ಬರಬೇಕಾದ ಮೆಸ್ಸೆಯನ್ನು ಜೀವ ಸ್ವರೂಪನಾದ ದೇವರ ಕುಮಾರನು. ಹಲ್ಲೆಲೂಯಾ. ದೊಡ್ಡ ಚಪ್ಪಾಳೆ ಕೊಡುತ್ತೇವೆ. ನೀನು ಬರಬೇಕಾದ ಮೆಸ್ಸೆಯನ್ನು ಜೀವ ಸ್ವರೂಪನಾದ ದೇವರ ಕುಮಾರನ ನೀನು ಅಂದಾಗ ಯೇಸು ಹೇಳಿದ್ರು, ಈ ಗುಟ್ಟನ್ನ ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ದೇವರೇ ನಿನಗೆ ತಿಳಿಸಿದ್ದಾನೆ. ಅಂದ್ರೆ ಪೇತ್ರ ಯೇಸುವನ್ನ ಅರ್ಥ ಮಾಡ್ಕೊಂಡ, ಯೇಸು ಯಾರು ಅಂತ ಅರ್ಥ ಮಾಡ್ಕೊಂಡ. ಅದೇ ಒಂದ್ಸಾರಿ ಯೇಸು ಸ್ವಾಮಿ ಕೇಳಿದ್ರು, ಎಲ್ಲಾರು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ನೀವು ಬಿಟ್ಟು ಹೋಗ್ಬೇಕಂತಿದ್ದೀರೇನಪ್ಪ ಅಂದಾಗ ಪೇತ್ರ ಏನಂದ ಗೊತ್ತಾ? ಸ್ವಾಮಿ ಎಲ್ಲಾರು ನಿನ್ನನ್ನು ಬಿಟ್ಟು ಹೋಗ್ತಾರೆ, ನಾವ್ ಯಾಕೆ ನಿನ್ನನ್ನು ಬಿಟ್ಟು ಹೋಗೋಣ? ನಿನ್ನನ್ನು ಬಿಟ್ಟು ನಾವು ಎಲ್ಲಿ ಹೋಗೋಣ? ನಿನ್ನ ಹತ್ರ ನಿತ್ಯ ಜೀವ ಇದೆಯಲ್ಲ ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಎಲ್ಲಿ ಹೋಗೋದು? ಯಾಕೆ ಪೇತ್ರ ಹಂಗಂತಂದ್ರೆ ಯೇಸುವನ್ನ ಪೇತ್ರ ಅರ್ಥ ಮಾಡ್ಕೊಂಡಿದ್ದಾನೆ, ಯೂದ ಯೇಸುನ ಅರ್ಥ ಮಾಡ್ಕೊಳ್ಳಿಲ್ಲ. ಮತ್ತೆ ಯೂದ ಏನ್ ಮಾಡಿದ ಗೊತ್ತಾ? ದುಷ್ಟರ ಸಹವಾಸಕ್ಕೆ ಬಿದ್ದ, ದುಷ್ಟರ ಸಹವಾಸಕ್ಕೆ. ಇಲ್ಲಿ ಶಿಷ್ಯರ ಜೊತೆಯಲ್ಲಿ ಅಲ್ಲೆಲ್ಲೂ ಹೇಳ್ತಾನೆ, ಅಲ್ಲಿ ದುಷ್ಟರ ಜೊತೆಯಲ್ಲಿ ಏನು ವ್ಯಾಪಾರ ಮಾಡ್ತಿದ್ದಾನೆ. ಎಷ್ಟು ಕಿಡ್ಕೊಡ್ಲಿ, ಎಷ್ಟು ದುಡ್ಡು ಕೊಡ್ತೀವಿ, ವ್ಯಾಪಾರ ಮಾಡ್ತಿದ್ದಾನೆ. ಯೇಸುವನ್ನ ಅರ್ಥ ಮಾಡ್ಕೋ, ಯೇಸು ಸ್ವಾಮಿ ಪ್ರೀತಿನ ಅರ್ಥ ಮಾಡ್ಕೋ, ಯೇಸು ಸ್ವಾಮಿ ನಮಗಾಗಿ ಎಷ್ಟು ತ್ಯಾಗವನ್ನು ಮಾಡಿದನ್ನು ಅರ್ಥ ಮಾಡ್ಕೋ. ನಾನು ನಿಮಗೊಂದು ಹೇಳ, ಈ ಲೋಕದಲ್ಲಿ ಯಾರು ತ್ಯಾಗ ಮಾಡಲಾರದಷ್ಟು, ಯಾರು ಪ್ರೀತಿ ಮಾಡಲಾರದಷ್ಟು ಯೇಸು ನಮ್ಮನ್ನ ಪ್ರೀತಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇವತ್ತಿನ ಸಂದೇಶ ನಿಮ್ಗೆ ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ, ಯೇಸುವಿನ ಪ್ರೀತಿಯನ್ನ ಅರ್ಥ ಮಾಡ್ಕೋ. ಯೇಸುವಿನ ಪ್ರೀತಿಯನ್ನ, ನಿನ್ನಲ್ಲಿ ಎಷ್ಟು ಯೇಸುವಿನ ಪ್ರೀತಿ ಇದೆ ಪ್ರಕಟ ಮಾಡು, ಪ್ರಕಟ ಮಾಡು. ಯೇಸುವಿನ ಮೇಲೆ ಪ್ರೀತಿ ಇದೆಯಾ? ಭಕ್ತಿ ಮಾಡು. ಯೇಸುವಿನ ಪ್ರೀತಿ ಇದೆಯಾ? ಪ್ರಾರ್ಥನೆ ಮಾಡು. ಯೇಸುವಿನ ಪ್ರೀತಿ ಇದೆಯಾ? ಸಭೆಗೆ ಬಾ. ಯೇಸು ಸ್ವಾಮಿ ಮೇಲೆ ಪ್ರೀತಿ ಇದೆಯಾ? ವ್ಯಯ ಮಾಡು. ಯೇಸುವಿನ ಪ್ರೀತಿ ಇದೆಯಾ? ಕಷ್ಟಪಡು. ಯೇಸುವಿನ ಪ್ರೀತಿ ಇದೆಯಾ? ಯೇಸು ಸ್ವಾಮಿಗೋಸ್ಕರ ಏನೇನು ಮಾಡಬೇಕಂತಿದೆಯೋ ಆ ಕಾರ್ಯಗಳನ್ನು ನೀನು ಮಾಡು. ಸ್ತಬ್ಧನಾಗಿ ನಿಲ್ಬೇಡ, ಕಾರ್ಯ ಚಟುವಟಿಕೆ ಇಲ್ಲದವನಾಗಿ ನಿಲ್ಬೇಡ. ದೇವವಾಕ್ಯ ಹೇಳುತ್ತೆ, ಸತ್ತವನಂತಿರಬೇಡ. ಏಳು, ಪ್ರಕಾಶಿಸು, ಬೆಳಕು ನಿನಗೆ ಉದಯಿಸಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ತ ಪರಿಸ್ಥಿತಿಯಲ್ಲಿ ಇರಬೇಡ, ನಿಲ್ಲು. ಬೆಳಕು ನಿನ್ನೆ ಉದಯಿಸಿದೆ. ಸಾಕ್ಷಿಯಾಗು, ಜನರಿಗೆ, ಸಮಾಜಕ್ಕೆ ಸಾಕ್ಷಿಯಾಗು, ಊರಿಗೆ ಸಾಕ್ಷಿಯಾಗು, ನಿನ್ನ ಸಂಬಂಧಿಕರಿಗೆ ಸಾಕ್ಷಿಯಾಗಿ, ನಿನ್ನ ಸ್ನೇಹಿತರಿಗೆ ಸಾಕ್ಷಿಯಾಗು. ಯೇಸು ಸ್ವಾಮಿಯ ಪ್ರೀತಿಯನ್ನ ಪ್ರಕಟ ಮಾಡು. ಮರಿಯಳು ಯೇಸುವನ್ನ ಪ್ರೀತಿಸಿದರು, ಯೂದ ಯೇಸುವನ್ನ ಕಳ್ಕೊಂಡ. ಮರಿಯಳು ಯೇಸುವನ್ನ ಸಂಪಾದನೆ ಮಾಡಿದಳು, ಯೂದ ಯೇಸುವನ್ನ ಕಳ್ಕೊಂಡ. ಆದ ಕಾರಣ ದೇವ್ರ ಮಕ್ಕಳೇ, ನಾನು ನಿಲ್ಲಿಸ್ತೀನಿ ವಾಕ್ಯನ. ನೀನು ದೇವರನ್ನ ಎಷ್ಟಾಗಿ ಪ್ರೀತಿ ಮಾಡ್ತೀಯ, ನಿನ್ನ ಭಕ್ತಿಯಿಂದ, ನಿನ್ನ ಕ್ರಿಯೆಗಳಿಂದ ನೀನು ತೋರಿಸು. ದೇವರು ನಿನ್ನನ್ನು ಅಧಿಕವಾಗಿ ಆಶೀರ್ವಾದ